ದುಡ್ಡು ಕೊಟ್ಟು ಕಲಿಯುವುದು ಶಾಲೆಯಲ್ಲಿ, ಕಣ್ಣೀರಿಟ್ಟು ಕಲಿಯುವುದು ಜೀವನದಲ್ಲಿ. ಚಿಂತೆಗಿಂತ ದೊಡ್ಡ ಕಾಯಿಲೆ ಇಲ್ಲ, ಖುಷಿಗಿಂತ ದೊಡ್ಡ ಔಷಧಿ ಇಲ್ಲ. ನಾಳೆ ಎಂಬುದು ಸಾವು, ಇವತ್ತು ಎಂಬುದು ಬದುಕು. ಈಗ ಎನ್ನುವುದಷ್ಟೇ ಸಾಧನೆ, ಇಷ್ಟೇ ಜೀವನ. 100 ಸುಳ್ಳು ಹೇಳಿ ನಂಬಿಸುವ ಪ್ರಯತ್ನ ಮಾಡುವುದಕ್ಕಿಂತ 1 ನಿಜ ಹೇಳಿ ಕ್ಷಮಿಸಿ ಎಂದು ಹೇಳುವುದು ಬಹಳ ಉತ್ತಮ. ಅರಿಯದೆ ಆದ ಒಂದು ತಪ್ಪು ಬದುಕಿನ ಪಯಣವನ್ನೇ ಬದಲಿಸ್ತದೆ. ಹಣೆಬರದಲ್ಲಿ ಜೀವನವಿಲ್ಲ, ಹಣೆಯ ಬೆವರಿನಲ್ಲಿ ಜೀವನವಿದೆ. ನಮ್ಮವರಿಗೆ ಪ್ರೀತಿ ನೀಡಲಾಗದಷ್ಟು ಬಡವರಾಗಬೇಡಿ, ಸಮಯವೇ ಇಲ್ಲ ಎಂದು ಹೇಳುವಷ್ಟು ಆತ್ಮವಂಚಿತರಾಗಬೇಡಿ. ಯಾರನ್ನಾದರೂ ತುಳಿಯುವ ಮೊದಲು ನೀನು ನಿಂತಿರುವ ಜಾಗ ನೆನಪಿರಲಿ. ವ್ಯಕ್ತಿಯನ್ನು ನೋಡಿ ಮಾಡುವ ಸ್ನೇಹಕ್ಕಿಂತ ವ್ಯಕ್ತಿತ್ವವನ್ನು ನೋಡಿ ಮಾಡುವ ಸ್ನೇಹ ಶಾಶ್ವತ. ಕಾರಣವಿಲ್ಲದೆ ಹೃದಯ ತುಂಬಿ ನಗುತ್ತಿದ್ದ ಕಾಲವದು, ಕಾರಣವನ್ನು ಮರೆಮಾಚಲು ನಗುವ ಕಾಲವಿದು. ತಾನಾಗಿ ಬಂದದನ್ನು ಸ್ವೀಕರಿಸು, ತಿರಸ್ಕರಿಸಬೇಡ. ನಿನಗೆ ಕೊಡಬೇಕಾದನ್ನು ದೇವರು ಕೊಟ್ಟೆ ಕೊಡ್ತಾನೆ. ಯಾರನ್ನೋ ಮೆಚ್ಚಿಸಲಿಕ್ಕೆ ನಾನು ಬದುಕಬೇಕಂತಿಲ್ಲ. ನನ್ನನ್ನು ನಂಬಿದವರಿಗೆ ಒಳ್ಳೆಯದನ್ನ ಮಾಡಿದ್ರೆ ಸಾಕು. ಅತ್ಯಂತ ಒಳ್ಳೆಯ ಆಯುಧ ಸಹನೆ, ಬಹುದೊಡ್ಡ ಪ್ರತಿಕಾರ ಮೌನ. ಸ್ವಾರ್ಥವಿಲ್ಲದ ಬದುಕು ಸರ್ವಕಾಲಕ್ಕೂ ಶ್ರೇಷ್ಠ. ನಿದ್ರೆ ಎಷ್ಟು ಅದ್ಭುತವೆಂದರೆ ಬಂದರೆ ಎಲ್ಲವನ್ನೂ ಮರೆಸ್ತದೆ, ಬರದಿದ್ದರೆ ಎಲ್ಲವನ್ನು ನೆನಪಿಸ್ತದೆ. ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹನ ಬಿಟ್ಟು ಹೋಗುತ್ತೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಕಂಡು ಕಾಣದಂತೆ ಹೋದವರ ಮುಂದೆ ಕತ್ತೆತ್ತಿ ನಡಿಬೇಕು. ಮುಖ ತಿರುಗಿಸಿ ಹೋದವರ ಮುಂದೆ ಮಂದ ಹಾಸದಿ ಮೆರೆಯಬೇಕು. ಸ್ವಾಭಿಮಾನ ಯಾರಪ್ಪನ ಸೊತ್ತಲ್ಲ. ಜೀವನದಲ್ಲಿ ಕಷ್ಟಗಳು ಬರಲೇಬೇಕು. ಆಗಲೇ ಗೊತ್ತಾಗೋದು ಯಾರು ಕೈ ಹಿಡಿತಾರೆ, ಯಾರು ಕೈ ಕೊಡ್ತಾರೆ ಅಂತ. ಎತ್ತರಕ್ಕೆ ಬೆಳಿಬೇಕು ನಿಜ, ಅದಕ್ಕಾಗಿ ಮೆಟ್ಟಿಲುಗಳನ್ನು ತುಳಿಬೇಕೇ ಹೊರತು ಇನ್ನೊಬ್ಬರನ್ನ ತುಳಿದು ಅಲ್ಲ. ಸೃಷ್ಟಿಯಲ್ಲಿ ಯಾವುದೇ ತಪ್ಪಿಲ್ಲ, ತಪ್ಪಿರುವುದು ಎಲ್ಲ ನಮ್ಮ ದೃಷ್ಟಿಯಲ್ಲಿ. ಪಡೆದುಕೊಳ್ಳಬೇಕು ಎನ್ನುವ ಆಸೆ ಹುಟ್ಟಿದಾಗಲೇ ಕಳೆದುಕೊಳ್ಳುವೆ ಎನ್ನುವ ಭಯ ಹುಟ್ಟಿಕೊಳ್ತದೆ. ನಿನ್ನ ವೈರಿಯೇ ನಿನ್ನ ಮನೆ ಬಾಗಿಲಿಗೆ ಬಂದರು ನಗು ನಗುತ್ತ ಸ್ವಾಗತಿಸು. ಯಾಕಂದ್ರೆ ತನ್ನನ್ನು ಕಡಿಯುವ ಮನುಷ್ಯರಿಗೂ ಮರ ನೆರಳನೆ ನೀಡ್ತದೆ. ಜೀವ ಇದೆ, ನೆಮ್ಮದಿ ಇಲ್ಲ. ಜೀವನ ಇದೆ, ಅದಕ್ಕೆ ಅರ್ಥವಿಲ್ಲ. ಯಾರ ಮಾತಿಗೂ ನೀ ಅಂಜಬೇಡ, ಯಾರ ಆಸೆಯಂತೆಯೂ ನೀ ಇರಬೇಡ. ಯಾರನ್ನು ನಂಬಿ ನೀ ಬದುಕಬೇಡ. ನಿನ್ನ ಜೀವನ ನಿನಗೆ ನೀ ಮರೆಯಬೇಡ. ನೋವಿನಲ್ಲಿ ಜೊತೆಯಾಗಿರ್ತೀನಿ ಅಂತ ಹೇಳೋದಕ್ಕಿಂತ ನೋವು ಬರದೇ ಇರೋ ಹಾಗೆ ನೋಡಿಕೊಳ್ಳುವುದು ನಿಜವಾದ ಪ್ರೀತಿ. ಒಳ್ಳೆ ಟೈಮ್ ಬರುವವರೆಗೂ ಕೆಟ್ಟ ಟೈಮ್ ಜೊತೆ ಜೀವನ ನಡೆಸಲೇಬೇಕು. ನೀವಿರುವ ಸ್ಥಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಹೋಗಬೇಡಿ. ಯಾಕಂದ್ರೆ ಇಲ್ಲಿ ಆರೈಕೆ ಮಾಡೋರ್ಗಿಂತ ಆಡಿಕೊಳ್ಳುವವರೇ ಜಾಸ್ತಿ. ಪ್ರೀತಿಗೆ ಪಾತ್ರನಾಗುವುದಕ್ಕಿಂತ ನಂಬಿಕೆಗೆ ಪಾತ್ರನಾಗು. ನಂಬಿಕೆ ಇದ್ದ ಕಡೆ ಪ್ರೀತಿ ತಾನಾಗಿ ಒಲಿತದೆ. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿರೋದೇ ಒಳ್ಳೆಯದು. ನಾನು ಜೀವನದಲ್ಲಿ ಎಲ್ಲರಿಂದಲೂ ದೂರ ಇದ್ದೀನಿ ಅಂದ್ರೆ ನನಗೆ ಯಾರೂ ಇಲ್ಲ ಅಂತಲ್ಲ. ನಾಟಕ ಮಾಡುವ ಸ್ನೇಹ ಮತ್ತು ಸಂಬಂಧಗಳ ಅವಶ್ಯಕತೆ ನನಗಿಲ್ಲ ಅಂತ ಅರ್ಥ. ಯಾವಾಗಲೂ ಒಂದು ವಿಷಯವನ್ನ ನೆನಪಿನಲ್ಲಿಡಿ. ದೇವರನ್ನು ಹೊರತುಪಡಿಸಿ ನಿಮ್ಮ ಕಣ್ಣೀರು, ನೋವು ಮತ್ತು ದುಃಖವನ್ನು ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹೆದರಬೇಡ. ನೀ ಹೆದರಿದಷ್ಟು ದಬ್ಬಾಳಿಕೆ ನಡೆಸುವರು ಎಂಬುದು ಮರೆಯಬೇಡ. ಇಳಿಜಾರಿನ ಹಾದಿಯಲ್ಲಿ ಕನಸುಗಳು ಜಾರುತ್ತಿವೆ ಏಕಾಂತವಾಗಿ. ಪ್ರತಿಯೊಂದು ಬದಲಾವಣೆಯ ಹಿಂದೆ ಬಲವಾದ ಪ್ರೇರಣೆ ಹೊಂದಿರ್ತದೆ. ಬದುಕೋಕೆ ಬೇಕಿರೋದು ಅನ್ನ, ಎಷ್ಟಿದ್ರೇನು ನಿನ್ನ ಬಳಿ ತಿನ್ನಲಾಗದ ಚಿನ್ನ. ಕೆಲವೊಂದ್ಸಾರಿ ದಾರಿಗಳು ನಮ್ಮನ್ನ ಕಾಯ್ತಿರ್ತವೆ. ಹೋಗುವ ಮನಸ್ಸು ನಮ್ಮದಾಗಿರ್ಬೇಕು ಅಷ್ಟೇ. ಆ ಕ್ಷಣ ಗೆಲ್ಲಲು ಹೋಗಿ ಅವರನ್ನೇ ಕಳೆದುಕೊಳ್ಬೇಡ. ಪರಿಶ್ರಮ ಮೆಚ್ಚುವಂತಿರ್ಬೇಕು, ಇನ್ನೊಬ್ಬರಿಂದ ಕಿತ್ತುಕೊಳ್ಳುವಂತಲ್ಲ. ದುಡ್ಡೆಂಬ ಪರಮಾತ್ಮನ ಹಿಂದೆ ದುನಿಯಾ ಎಂಬ ಮಹಾತ್ಮ. ಭಾವನೆಗಳನ್ನ ಹೇಳದಿರೋದೇ ಒಳ್ಳೆಯದು. ಬೆಲೆ ಸಿಗದ ಜಾಗದಲ್ಲಿ ಅವರಿಗೆ ಬೇಕಾದವರು ತಪ್ಪು ಮಾಡಿದ್ರು ಅದು ಸರಿಯಂತೆ. ನಂಬಿಕೆ ಕಳೆದು ಹೋಗಿದೆ, ಯೋಚನೆ ಎಲ್ಲ ತಲೆ ಕೆಳಗಾಗಿದೆ. ನಕ್ಕರು ಅತ್ತರು ಎಲ್ಲ ನಾಟಕ ಅನಿಸ್ತಿದೆ. ಇರುವಾಗ ಪ್ರೀತಿಸದ ಜನರು ಸತ್ತ ಮೇಲೆ ಬಿಕ್ಕಿ ಬಿಕ್ಕಿ ಅಳುವರು. ಸರಿದ ಸಮಯಕ್ಕೆ ದುಃಖಿಸದಿರು. ಉಳಿದಿರುವ ಸಮಯಕ್ಕೆ ಹೆಚ್ಚು ಒತ್ತು ಕೊಡು. ದುಡ್ಡಿದ್ರೆ ಮಾತ್ರಕ್ಕೆ ಪ್ರೀತಿಸೋದು ಪ್ರೀತಿನೇ ಅಲ್ಲ, ಅದು ಶೋಕಿ ಅಲ್ಲದೆ ಬೇರೇನೂ ಅಲ್ಲ. ನನ್ನ ಬದಲಾದ ವರ್ತನೆಯನ್ನು ಮಾತ್ರ ಗುರುತಿಸುವ ಜನ ಅವರ ಯಾವ ವರ್ತನೆಯಿಂದ ನಾನು ಬದಲಾದೆ ಎಂದು ಗುರುತಿಸೋದೇ ಇಲ್ಲ. ನಾನು ಅಂದುಕೊಂಡಿದ್ದು ಎಲ್ಲರೂ ನಮ್ಮವರು, ಆದರೆ ಬದುಕು ಅಂದಿದ್ದು ನೀನು ಅಂದುಕೊಂಡಂಗಿಲ್ಲ ಇಲ್ಲೆಲ್ಲರೂ. ಬಯಸದೆ ಬಂದವರು ಬಯಸಿದಾಗ ದೂರ ಆದರು. ಎಲ್ರಿಗೂ ನೀನು ಒಳ್ಳೆಯವನೇ, ಆದರೆ ನಿನ್ನತ್ರ ದುಡ್ಡಿದ್ರೆ ಮಾತ್ರ. ನೀನು ನಿನ್ನವರು ಎಂದು ಭಾವಿಸಿರುವ ಎಷ್ಟೋ ಜನರು ನಿನ್ನ ಸೋಲಿಗಾಗಿಯೇ ಕಾಯುತ್ತಾ ಕುಳಿತಿರ್ತಾರೆ. ಅಂದದ ಅಹಂಕಾರದಿ ಎಂದಿಗೂ ಬೇಗಬೇಡ. ಒಂದು ದಿನ ನಿನ್ನ ಚರ್ಮವು ಸುಕ್ಕಾಗುವುದು. ಯಾರಿಂದಲೂ ಏನನ್ನು ನಿರೀಕ್ಷಿಸಬೇಡ. ಅದರಿಂದ ನಿನಗೆ ಕೊನೆಗೆ ಸಿಗೋದು ಕೇವಲ ನಿರಾಸೆ, ಬೇಸರಗಳಷ್ಟೇ. ನೀನೆಷ್ಟೇ ಒಳ್ಳೆಯವನಾಗಿರೋ, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿ ಇದ್ದೇ ಇರ್ತಾರೆ.
ಎಷ್ಟು ಕೋಟಿ ಹಣ ಇದ್ರೇನು ದೇವರು ಕೊಟ್ಟಿರೋ ಆಯಸ್ಸು ಮೀರಿ ಒಂದು ಕ್ಷಣ ಹೆಚ್ಚಿಗೆ ಬದುಕೋಕಾಗಲ್ಲ. ನಮ್ಮ ದೇಹದಲ್ಲಿ ರಕ್ತ ಹೆಚ್ಚಾದಂತೆ ರಕ್ತ ಸಂಬಂಧಿಗಳು ಹೆಚ್ಚಾಗುವುದಿಲ್ಲ. ಆದರೆ ರೊಕ್ಕ ಹೆಚ್ಚಾದಂತೆ ರೊಕ್ಕ ಸಂಬಂಧಿಗಳು ಸಾವಿರಾರು ಜನ ಸುತ್ತುವರಿತಾರೆ. ಸಹಾಯ ಮಾಡಿದವರ ಮರೆಯಬೇಡ, ಪ್ರೀತಿಸಿದವರ ದ್ವೇಷಿಸಬೇಡ, ನಂಬಿದವರಿಗೆ ಮೋಸ ಮಾಡಬೇಡ. ಇದುವೇ ಬದುಕಿನ ಸರಳ ಸೂತ್ರ. ಕಿತ್ತುಕೊಂಡು ತಿನ್ನುವವರ ಹೊಟ್ಟೆ ಎಂದಿಗೂ ತುಂಬೋದಿಲ್ಲ. ಹಂಚಿಕೊಂಡು ತಿನ್ನುವವರು ಎಂದಿಗೂ ಉಪವಾಸ ಮಲಗೋದಿಲ್ಲ. ಕ್ಷಮೆ ಎನ್ನುವ ಎರಡಕ್ಷರ ಎಂತಹ ಪರಿಸ್ಥಿತಿಯನ್ನು ತಿಳಿಗೊಳಿಸಬಹುದು. ತೆನೆ ಬಿಟ್ಟ ಪೈರು ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆಯೂ ಬಾಗುತ್ತದೆ, ಫಲ ಬಿಟ್ಟ ಗಿಡವೂ ಬಾಗ್ತದೆ. ಜಗತ್ತಿಗೆ ಏನು ಕೊಡದ ಜಂಬದ ಈ ಜೀವ ಬೀಗ್ತದೆ. ಬೀಗುವುದು ಸದ್ಗುಣವಲ್ಲ, ಬಾಗುವುದು ಸದ್ಗುಣ. ಬೇರೆಯವರಿಂದ ಸದಾ ಸಿಹಿಯನ್ನೇ ಬಯಸುವ ನಾವು ಬೇರೆಯವರಿಗೂ ಸಿಹಿಯನ್ನೇ ಕೊಡ್ಬೇಕು ತಾನೆ. ಸಿಹಿಯನ್ನು ಪಡೆದು ಕಹಿಯನ್ನು ನೀಡುವುದು ಯಾವ ನ್ಯಾಯ? ಮಣ್ಣಲ್ಲಿ ಮಣ್ಣಾಗುವ ವ್ಯಕ್ತಿಯ ದೇಹಕ್ಕೆ ಸಾವು ಖಚಿತ. ಆದರೆ ಮನದಲ್ಲಿ ಉಳಿಯುವ ವ್ಯಕ್ತಿಯ ವ್ಯಕ್ತಿತ್ವವು ಸದಾ ಶಾಶ್ವತ. ಜೀವನದಲ್ಲಿ ಆಸೆಯ ಬುತ್ತಿ ಎಂದಿಗೂ ಚಿಕ್ಕದಿರಬೇಕು. ಸಹಾಯ ಎಂಬುದು ಬಹು ಅಮೂಲ್ಯವಾದ ಉಡುಗೊರೆ. ಆದುದರಿಂದ ಅದನ್ನು ಎಲ್ಲರಿಂದಲೂ ಅಪೇಕ್ಷಿಸಬೇಡ. ಯಾಕಂದ್ರೆ ಕೆಲವರು ಮಾತ್ರ ಹೃದಯದಿಂದ ಶ್ರೀಮಂತರಾಗಿರ್ತಾರೆ. ಯಾರು ನಿಮ್ಮ ಮಾತಿಗೆ ಗೌರವ ಕೊಡುವುದಿಲ್ಲವೋ ಅವರಿಗೆ ಮೌನವೇ ಸೂಕ್ತವಾದ ಉತ್ತರ. ಮೌನ ಜಗತ್ತಿನ ಅತಿ ಸುಂದರವಾದ ಮಾತು. ನಮ್ಮವರೊಬ್ಬರು ದೂರ ಹೋದಾಗ ಆಗೋ ನೋವಿಗಿಂತ ನಮ್ಮವರು ಹತ್ತಿರವಿದ್ದು ದೂರ ಇರಲಾರಂಭಿಸಿದಾಗ ತುಂಬ ನೋವಾಗುತ್ತೆ. ಅಹಂಕಾರ ಇದು ಮನುಷ್ಯ ಮಾಡಿಕೊಳ್ಳುವ ಕೆಟ್ಟ ಅಲಂಕಾರ. ಸಂತೋಷದಲ್ಲಿರುವವನಿಗೆ ಹಾಡಿನ ಸಂಗೀತ ಇಷ್ಟವಾಗಬಹುದು, ಆದರೆ ಅದರಲ್ಲಿರುವ ಸಾಹಿತ್ಯ ಅರ್ಥವಾಗುವುದು ನೋವಿನಲ್ಲಿರುವವನಿಗೆ ಮಾತ್ರ. ಬದುಕಿನ ಅರ್ಥವೆಂದರೆ ಸಮಯ. ಬದುಕನ್ನು ಪ್ರೀತಿಸುವವರು ಸಮಯವನ್ನು ಆಲಸ್ಯದಿಂದ ಕಳೆಯಬಾರದು. ಕಲ್ಲು ಪೆಟ್ಟು ತಿಂದಷ್ಟು ಶಿಲೆಯಾಗುವುದು, ಮನಸ್ಸು ಪೆಟ್ಟು ತಿಂದಷ್ಟು ಕಲ್ಲಾಗುವುದು. ಒಮ್ಮೊಮ್ಮೆ ನಮ್ಮ ಕಷ್ಟದಲ್ಲಿ ನಮಗೆ ಗೊತ್ತಿಲ್ಲದವರೇ ಭಾಗಿಯಾಗಿ ಬಿಡ್ತಾರೆ. ನಮಗೆ ತುಂಬ ಗೊತ್ತಿದ್ದವರು ಏನು ಗೊತ್ತಿಲ್ಲದ ಹಾಗೆ ದೂರ ಉಳಿದು ಬಿಡ್ತಾರೆ. ನೆನೆದು ಅಳುವುದಕ್ಕಿಂತ ಮರೆತು ನಗುವುದೇ ಉತ್ತಮ. ನಿಮ್ಮ ಯೋಗ್ಯತೆ ಬಗ್ಗೆ ಯಾರಾದರೂ ಸಂದೇಹ ಪಟ್ಟರೂ ಬೇಜಾರು ಮಾಡ್ಕೋಬೇಡಿ, ಹೆಮ್ಮೆ ಪಡಿ. ಯಾಕಂದ್ರೆ ಜನ ಚಿನ್ನದ ಕ್ವಾಲಿಟಿ ಬಗ್ಗೆ ಸಂದೇಹ ಪಡ್ತಾರೆ ವಿನ ಕಬ್ಬಿಣದ ಬಗ್ಗೆ ಅಲ್ಲ. ಇಲ್ಲಿ ನಮಗೆ ನಾವೇ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಇರುಳು ಬಂದರೆ ನೆರಳು ಕೂಡ ಜೊತೆಗೆ ಇರೋದಿಲ್ಲ. ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹನ ಬಿಟ್ಟು ಹೋಗುತ್ತೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಕೋಪ ಒಬ್ಬರನ್ನ ಸೋಲಿಸಿದ್ರೆ ನಗು 100 ಜನರನ್ನ ಗೆಲ್ಲುತ್ತೆ. ಯಾರ ಮನಸ್ಸು ಚೆನ್ನಾಗಿರ್ತದೆಯೋ ಅವರ ಹಣೆಬರ ಕೆಟ್ಟದಾಗಿರುತ್ತೆ. ಅಳತೆ ಮೀರಿ ಯಾರ ಜೊತೆನೂ ಸ್ನೇಹ ಸಂಬಂಧ ಬೆಳೆಸಬೇಡಿ. ಅದು ಒಂದಲ್ಲ ಒಂದು ದಿನ ವಿಷಸರ್ಪದಂತೆ ಕಚ್ಚೇ ಕಚ್ಚುತ್ತದೆ. ಬದುಕಲ್ಲಿರೋ ಕತ್ತಲೆಯ ದೂರ ಮಾಡಲೆಂದು ನಾ ಬೇಡಲಾರೆ ಭಗವಂತ. ಬೆಳಕಾಗಿ ನೀ ಬರುವವರೆಗೂ ನಾ ಕಾಯುವೆ. ಕಾಲ ಯಾವಾಗ್ಲೂ ಒಂದೇ ತರ ಇರಲ್ಲ. ಇಂದು ನಿನ್ನನ್ನ ನೋಡಿಯೂ ನೋಡದಂತೆ ಹೋದವರು ನಿನ್ನ ನೋಡೋಕೆ ಒಂದಲ್ಲ ಒಂದು ದಿನ ಕಾಯಬೇಕು. ಆ ಕಾಲ ಬಂದೇ ಬರುತ್ತೆ. ಮನಸ್ಸಿನ ಭಾವನೆಗಳಿಗೆ ಬೆಲೆ ಕೊಡುವುದೇ ನಿಜವಾದ ಪ್ರೀತಿ. ಒಬ್ಬ ವ್ಯಕ್ತಿಗೆ ಬೆವರ ಹನಿ ಭರವಸೆ ಕೊಡ್ತದೆ, ಕಣ್ಣೀರ ಹನಿ ಜೀವನ ಕಲಿಸ್ತದೆ. ಕೆಟ್ಟ ಸಮಯ ತಕ್ಕಡಿದಂತೆ ಅದು ನಮ್ಮ ಬಂಧು ಬಳಗದ ಸರಿಯಾದ ತೂಕ ತೋರಿಸ್ತದೆ. ಒಂದು ದಿನ ಎಲ್ಲರಿಗೂ ಅರಿವಾಗುವುದು, ನಾವು ಕೆಲವೊಬ್ಬರ ಜೀವನದಲ್ಲಿ ಆಟ ಕುಂಟು ಲೆಕ್ಕಕ್ಕಿಲ್ಲ. ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಾಗ ಕೆಲವೊಂದು ಆಸೆಗಳನ್ನು ಬಿಟ್ಟು ಬಿಡಬೇಕು. ಸಂಬಂಧಗಳಿಗೆ ತುಂಬ ವ್ಯಾಲ್ಯೂ ಕೊಡ್ತಿದ್ದ ನನಗೆ ಇವತ್ತಿಗೆ ಈ ಸ್ನೇಹ ಪ್ರೀತಿ ಸಂಬಂಧಗಳೆಲ್ಲ ಕೇವಲ ಹೆಸರಿಗಷ್ಟೇ ಅನಿಸ್ತಿದೆ. ಕಾರಣ ಕೇಳಿದ್ರೆ ನನ್ನ ಆಲೋಚನೆಗಳಲ್ಲ, ಅವರೇ ಕೊಟ್ಟ ಅನುಭವಗಳು. ಕೇಳಿಕೊಡುವ 100 ಬಹುಮಾನಗಳಿಗಿಂತ ಕೇಳದೆ ಕೊಡುವಂತ ಗೌರವ ಬಹಳ ದೊಡ್ಡದು. ಬರುವಾಗ ಏನನ್ನು ತರಲಿಲ್ಲ, ಹೋಗುವಾಗ ಏನನ್ನು ತೆಗೆದುಕೊಂಡು ಹೋಗೋದಿಲ್ಲ. ಹೋಗಿ ಬರುವ ನಡುವೆ ದ್ವೇಷ ಯಾಕೆ? ಸಾಧ್ಯವಾದರೆ ಎಲ್ಲರನ್ನು ಪ್ರೀತಿಸೋಣ. ದ್ವೇಷಕ್ಕೂ ಪ್ರೀತಿಯ ಕೊಟ್ಟು ಸ್ನೇಹದಿಂದ ಬದುಕೋಣ. ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಹೃದಯವಂತಿಕೆ ನಮ್ಮಲ್ಲಿದ್ರೆ ನಮ್ಮ ಕಣ್ಣೀರನ್ನು ಒರೆಸಲು ದೇವರು ಮತ್ತೊಬ್ಬನ ರೂಪದಲ್ಲಿ ಬಂದೇ ಬರ್ತಾನೆ. ಕೆಲವರ ವ್ಯಕ್ತಿತ್ವ ಏನೆಂದು ತಿಳಿದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಸಂತೋಷವಾಗಿರಬೇಕು. ಅವರನ್ನು ಬದಲಾಯಿಸುವ ಪ್ರಯತ್ನ ಮಾಡಬಾರದು. ಅದು ಮತ್ತಷ್ಟು ನೋವನ್ನುಂಟು ಮಾಡಬಹುದು. ಹಾಗೆ ಸಮಯ ಕೂಡ ವ್ಯರ್ಥವಾಗ್ತದೆ. ವ್ಯಕ್ತಿ ಬೇಡವೆನಿಸಿದಾಗ ಆತನ ಸಣ್ಣ ತಪ್ಪುಗಳು ಕೂಡ ದೊಡ್ಡದಾಗಿ ಕಾಣ್ತದೆ. ಅದೇ ವ್ಯಕ್ತಿ ನಮಗೆ ಬೇಕೆನಿಸಿದಾಗ ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರೂ ಅದು ಸಣ್ಣದಾಗಿ ಕಾಣ್ತದೆ. ಮನಸ್ಸಿಗೆ ಅತಿಯಾದ ನೋವಾಗೋದು ಶತ್ರುಗಳಿಂದಲ್ಲ, ಅತಿಯಾಗಿ ಯಾರ ಮೇಲೆ ನಂಬಿಕೆ ಪ್ರೀತಿ ಇಟ್ಟಿರ್ತೀವೋ ಅವರಿಂದ. ನಮ್ಮವರು ಅಂತ ಅಂದುಕೊಂಡವರೆಲ್ಲ ನಮ್ಮ ಜೊತೆ ಒಂದೇ ತರ ಇರ್ತಾರೆ ಅನ್ನೋದು ನಮ್ಮ ತಪ್ಪು ಕಲ್ಪನೆ. ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ವೇಗವಾಗಿ ಬದಲಾಗುವುದು ಮನುಷ್ಯನ ಮನಸ್ಸು ಮತ್ತು ಯೋಚನೆ ಮಾತ್ರ. ಪ್ರಯತ್ನವನ್ನ ಎಂದಿಗೂ ನಿಲ್ಲಿಸಬೇಡಿ. ಭರವಸೆಯನ್ನು ಯಾವತ್ತೂ ಕಳೆದುಕೊಳ್ಬೇಡಿ. ಒಳ್ಳೆಯ ದಿನ ಬಂದೇ ಬರ್ತದೆ. ಕಾಯುವ ತಾಳ್ಮೆ ಇರ್ಬೇಕಷ್ಟೇ. ಜೀವನದಲ್ಲಿ ಯಾವ ದಿನದ ಬಗ್ಗೆಯೂ ಪಶ್ಚಾತ್ತಾಪ ಪಡಬೇಡಿ. ಒಳ್ಳೆಯ ದಿನಗಳು ಸಂತೋಷ ಕೊಡ್ತವೆ, ಕೆಟ್ಟ ದಿನಗಳು ಅನುಭವದ ಜೊತೆ ಪಾಠ ಕಲಿಸ್ತವೆ. ಹುಟ್ಟು ನಮ್ಮದಲ್ಲ, ಸಾವು ನಮ್ಮದಲ್ಲ, ಭೂಮಿ ನಮ್ಮದಲ್ಲ,
ಈ ಪ್ರಕೃತಿ ನಮ್ಮದಲ್ಲ. ಆದರೆ ನಮ್ಮದು ಅಂತ ನಮ್ಮ ಜೊತೆ ಇರುವುದು, ಉಳಿಯೋದು ಕೇವಲ ನಂಬಿಕೆ, ಸ್ನೇಹ ಮಾತ್ರ. ಇದೆ ಎಂದು ಮರಿಬೇಡ, ಇಲ್ಲ ಎಂದು ಕೊರಗಬೇಡ. ಇದ್ದವನು ಇಲ್ಲದವನು ಹೋಗುವುದು ಖಾಲಿ ಕೈಯಲ್ಲಿ ಒಂದು ದಿನ. ಇದನ್ನು ಮರಿಬೇಡ. ಆತುರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತದೆ. ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರ್ತದೆ. ನಂಬಿಕೆ, ತಾಳ್ಮೆ ನಿಮ್ಮಲ್ಲಿದ್ರೆ ಅದರ ಫಲ ಮುಂದೊಂದು ದಿನ ಸಿಹಿಯನ್ನ ನೀಡ್ತದೆ. ಯಾವಾಗಲೂ ಆತ್ಮವನ್ನು ಪ್ರೀತಿಸಿ, ಮುಖವನ್ನಲ್ಲ. ನಡೆದ ಎಲ್ಲ ಪಾಪ ಪುಣ್ಯಗಳಿಗೆ ಕಾಲವೇ ಉತ್ತರ ನೀಡುವಾಗ ಸಾಕ್ಷಿ ಅವಶ್ಯಕತೆ ಇರೋದಿಲ್ಲ. ದೂರ ತಳ್ಳುವ ಜಾಗಕ್ಕೆ ಹತ್ತಿರವಾಗಲು ಹೋಗಬೇಡ, ಯಾಕಂದ್ರೆ ನೀವು ಮತ್ತಷ್ಟು ಕೆಳಗೆ ಹೋಗ್ತೀರಿ. ನೆನಪಿರಲಿ, ಯಾರ ವಿಷಯದಲ್ಲೂ ಯಾವ ವಿಷಯದಲ್ಲೂ ಅತಿಯಾದ ಆತ್ಮವಿಶ್ವಾಸ, ನಂಬಿಕೆ, ಪ್ರೀತಿ ಒಳ್ಳೆಯದಲ್ಲ. ಯಾಕಂದ್ರೆ ಯಾರು ಯಾವಾಗ ಹೇಗೆ ಬದಲಾಗ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಮಣ್ಣಿನ ಋಣ ಮುಗಿದ ಮೇಲೆ ಜೀವ ದೇವರ ಪಾಲು, ಜೀವ ಹೋದ ಮೇಲೆ ದೇಹ ಮಣ್ಣು ಪಾಲು. ನಿನ್ನ ಅವಶ್ಯಕತೆ ಮುಗಿದ ನಂತರ ನೀನಿತ್ತ ಪ್ರೀತಿ ವಿಶ್ವಾಸ ದಿಕ್ಕಾಪಾಲು. ಎಲ್ಲರನ್ನೂ ಕ್ಷಮಿಸಿ, ಆದರೆ ನಿಮ್ಮಲ್ಲಿರುವ ನಂಬಿಕೆಯನ್ನು ಕೊಂದವರನ್ನು ಕ್ಷಮಿಸಬೇಡಿ. ಸುಖ ಸಂತೋಷದಲ್ಲಿ ಜೊತೆಯಾಗುವ 100 ಜನರಿಗಿಂತ ನೋವಿನಲ್ಲಿ ಜೊತೆಯಾಗುವ ಒಂದು ಮನಸ್ಸು ಶ್ರೇಷ್ಠವಾದದ್ದು. ಜೀವನದಲ್ಲಿ ಸ್ನೇಹವಾಗಲಿ ಸಂಬಂಧವಾಗಲಿ ಚೆನ್ನಾಗಿರಬೇಕಂದ್ರೆ ಸರಿ ತಪ್ಪುಗಳನ್ನು ಹುಡುಕಬಾರದು. ಒಳ್ಳೆಯತನದಿಂದ ಸೋತು ಬಾಳುವುದೇ ನಿಜವಾದ ಜೀವನ. ಮುಖದಲ್ಲಿ ಹೊಮ್ಮುವ ಮಂದಹಾಸಕ್ಕೆ ಬಡವ ಶ್ರೀಮಂತನೆಂಬ ಭೇದವಿಲ್ಲ. ಹೊಟ್ಟೆಯ ಹಸಿವಿಗೆ ಕುಲಮತದ ವ್ಯತ್ಯಾಸವಿಲ್ಲ. ಗುಡಿಸಲೇ ಇರಲಿ ಬಂಗಲೆ ಇರಲಿ, ಬದುಕು ಎಲ್ಲರಿಗೂ ಒಂದೇ. ನದಿಗಳು ಮುಂದಕ್ಕೆ ಸಾಗುತ್ತವೆ ಹೊರತು ಹಿಂದೆ ಸರಿಯೋದಿಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಕಳೆದು ಹೋದ ಬದುಕಿನ ಬಗ್ಗೆ ಚಿಂತಿಸದೆ ಮುಂದೆ ಸಾಗಬೇಕು. ಕಾಣದ ಬದುಕಿಗೆ ಕಾಣಿಸದಷ್ಟು ಕನಸುಗಳು. ಒಂದು ಸಾರಿ ಮಾಡುವ ತಪ್ಪು ತಪ್ಪಲ್ಲ, ಅದು ತಪ್ಪು ಎಂದು ತಿಳಿದ ಮೇಲೂ ಮಾಡುವುದು ನಿಜವಾದ ತಪ್ಪು. ಬಾಳೆಂಬುದು ನಾಳೆಗಳ ಕುತೂಹಲಗಳ ಬುತ್ತಿ. ಕುತೂಹಲಗಳನ್ನು ಉತ್ಸಾಹದಿಂದಲೇ ಆನಂದಿಸಿ. ನಮ್ಮ ಮನಸ್ಸಿನ ನೋವುಗಳು ಯಾವ ಔಷಧಿಗಳಿಂದಲೂ ಗುಣಪಡಿಸಲು ಸಾಧ್ಯವಿಲ್ಲ. ಆದರೆ ಒಬ್ಬ ಗೆಳೆಯ ನಮ್ಮ ಜೊತೆ ಉತ್ತಮವಾಗಿ ಮಾತಾಡಿದ್ರೆ ಸಾಕು, ಎಲ್ಲ ನೋವುಗಳು ಮಾಯವಾಗ್ತದೆ. ಸಿಗದ ಪ್ರೀತಿಗೆ ಸೆಳೆತ ಹೆಚ್ಚು, ಸಿಗುವ ಪ್ರೀತಿಗೆ ತಿರಸ್ಕಾರ ಹೆಚ್ಚು. ಸಂತೋಷದ ರಹಸ್ಯವೆಂದ್ರೆ ಕಡಿಮೆ ನಿರೀಕ್ಷೆಗಳನ್ನು ಹೊಂದುವುದು. ಹಣದ ಹಿಂದೆ ಓಡಿದ್ರೆ ಕುಳಿತುಕೊಳ್ಳುವಷ್ಟು ಸಮಯ ಸಿಗೋದಿಲ್ಲ. ಸಂಬಂಧಗಳ ಜೊತೆ ಸಾಗಿದ್ರೆ ಗೌರವದ ಜೊತೆ ಕಷ್ಟಗಳಿಗೆ ಸ್ಪಂದಿಸುವ ಹೃದಯಗಳು ಸಿಗ್ತವೆ. ಜೀವನದಲ್ಲಿ ತುಂಬಾ ಕಠಿಣ ಸಮಸ್ಯೆಗಳು ಬರ್ತವೆ. ಹಾಗಂತ ಯಾರನ್ನು ದೂರಬೇಡಿ, ಯಾಕಂದ್ರೆ ಆ ಭಗವಂತ ಎನ್ನುವ ನಿರ್ದೇಶಕ ಅತಿ ಕಠಿಣವಾದ ಪಾತ್ರವನ್ನು ಒಳ್ಳೆಯ ನಟನಿಗೆ ನೀಡಿರ್ತಾನೆ. ಜೀವನ ನಮಗೆ ಎಷ್ಟೊಂದು ಕೊಟ್ಟಿದೆ ಎನ್ನುವುದರ ಬಗ್ಗೆ ಆಲೋಚಿಸಿ, ಏನನ್ನು ಕೊಟ್ಟಿಲ್ಲ ಎನ್ನುವುದರ ಬಗ್ಗೆ ಚಿಂತೆ ಮಾಡಬೇಡಿ. ಸಂತೋಷದ ವಿಳಾಸ ಹುಡುಕೋದು ಬಲು ಕಷ್ಟ. ನೀವು ಅದನ್ನು ನಿಮಗಾಗಿ ಬಯಸಿದ್ರೆ ಸಿಗೋದಿಲ್ಲ. ಬೇರೆಯವರಿಗೆ ದೊರೆಯಲೆಂದು ಹಾರೈಸಿದ್ರೆ ನಿಮ್ಮನ್ನೇ ಅರಸಿಕೊಂಡು ಬರ್ತದೆ. ಹಣ ಮತ್ತು ವಿದ್ಯೆ ಇದ್ದ ಮಾತ್ರಕ್ಕೆ ದೊಡ್ಡವರಾಗೋದಿಲ್ಲ. ಗುಣ ಹಾಗೂ ವ್ಯಕ್ತಿತ್ವ ಇದ್ದಾಗ ಮಾತ್ರ ದೊಡ್ಡ ಮನುಷ್ಯನಾಗಲು ಸಾಧ್ಯ. ಎಲ್ಲವನ್ನು ಸಹಿಸುತ್ತಾ ಒಳಗೊಳಗೆ ದಹಿಸುತ್ತಾ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಭಾವಿಸುತ್ತಾ ಒಳ್ಳೆಯ ದಿನಗಳನ್ನು ನಿರೀಕ್ಷಿಸುತ್ತಾ ಸಾಗುವುದೇ ಜೀವನವಾಗಿದೆ. ಪಾಪದ ಕೊಡ ತುಂಬುವವರೆಗೆ ಅಷ್ಟೇ ಹಾರಾಟ, ಆಮೇಲೆ ಎಲ್ಲವೂ ಕರ್ಮದ ಆಟ. ಒಳ್ಳೆಯ ಕೆಲಸ ಮಾಡ್ತಾ ಇರಿ, ಹರಿಯುವ ನೀರಿನ ತರ. ಕೆಟ್ಟದು ತಾನಾಗೆ ದಡದಲ್ಲಿ ನಿಲ್ತದೆ, ಕಸದ ಹಾಗೆ. ಎಲೆಮರೆಯ ಕಾಯಂತೆ ಜೀವಿಸು, ನಿನ್ನ ನೆನೆದು ಬಂದವರಿಗಷ್ಟೇ ನೆರವಾಗು. ಯೋಚಿಸಿದೆಲ್ಲ ಸತ್ಯ ಅಲ್ಲ. ಸತ್ಯ ಯಾವತ್ತೂ ಯೋಚಿಸಿದಂತೆ ಇರೋದಿಲ್ಲ. ಅನುಭವ ಮಾತ್ರ ಯಾವಾಗಲೂ ಸತ್ಯ. 5.5 ಅಡಿ ಎತ್ತರದ ಮನುಷ್ಯನ ಘನತೆಯನ್ನು ಕೇವಲ 4 ಇಂಚು ಉದ್ದದ ನಾಲಿಗೆ ನಿರ್ಧರಿಸುತ್ತದೆ. ಎಂದೋ ಮಾಡಿದ ಸಹಾಯವನ್ನ ನೆನಪಿನಲ್ಲಿಡುವ ಪ್ರತಿಯೊಬ್ಬನು ಕೂಡ ಕರ್ಣನಿಗಿಂತ ದೊಡ್ಡವನು. ಕಷ್ಟವೋ ಸುಖವೋ ಎಲ್ಲವೂ ನಿನ್ನ ಪ್ರಸಾದವೇ. ನೀನು ಕೊಟ್ಟದನ್ನು ಅನುಭವಿಸುವುದಷ್ಟೇ ನನ್ನ ಕರ್ತವ್ಯ. ಮುಂದೆ ಆಗುವುದೆಲ್ಲವೂ ನಿನ್ನ ಇಚ್ಛೆ. ಆ ಇಚ್ಛೆಗೆ ವಿರುದ್ಧವಾಗಿ ನಡೆಯುವ ಶಕ್ತಿ ನನಗಿಲ್ಲ. ಆದರೆ ಬಂದ ಕಷ್ಟಗಳನ್ನು ತಡೆದು ನಿಲ್ಲುವ ಶಕ್ತಿಯನ್ನು ಕೊಡು ಭಗವಂತ. ಬದುಕು ಬದಲಾಯಿಸಬೇಕು ಅಂತ ಅಂದುಕೊಂಡಿದ್ರೆ ಅದಕ್ಕೆ ಹಣ ಬೇಡ, ಯೋಚನೆ ಬದಲಾದ್ರೆ ಸಾಕು. ತಾಳ್ಮೆ ಎಂಬುದು ವಜ್ರದ ಹಾಗೆ. ಅಪ್ಪಿತಪ್ಪಿ ಕಳೆದುಕೊಂಡರೂ ಸಂಪಾದಿಸುವುದು ಬಹಳ ಕಷ್ಟ. ನೀವು ಮತ್ತೊಬ್ಬರಿಗೆ ಕೊಟ್ಟದನ್ನು ನೆನಪಿಟ್ಟುಕೊಳ್ಳದಿದ್ದರೂ ಪರವಾಗಿಲ್ಲ, ಆದರೆ ನೀವು ತೆಗೆದುಕೊಂಡದನ್ನು ಎಂದಿಗೂ ಮರೆಯಬೇಡಿ. ನಾಳೆಯ ಒಳ್ಳೆಯ ದಿನಕ್ಕಾಗಿ ಅಂತ ಕಾಯಬೇಡಿ. ಬಹುಶಃ ಇಂದಿನ ದಿನಗಳೇ ಒಳ್ಳೆಯದಾಗಿರ್ಬೋದು. ಯಾರೋ ಮಾಡಿಟ್ಟಿದ್ದನ್ನ ಖರ್ಚು ಮಾಡಿದ್ರೆ ಜೀವನ ಏನು ಅಂತ ಗೊತ್ತಾಗಲ್ಲ. ಸ್ವಂತ ದುಡಿದು ಬೇರೆಯವರಿಗೆ ಖರ್ಚಿಗೆ ಕೊಟ್ಟಾಗ್ಲೇ ಅಸಲಿ ಜೀವನ ಏನಂತ ಗೊತ್ತಾಗೋದು. ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ. ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗ್ತದೆ. ಅದೆಷ್ಟೇ ಕಷ್ಟಗಳು ಬಂದರೂ ಸರಿಯೇ, ಧೈರ್ಯ ಕಳೆದುಕೊಳ್ಳಬಾರದು. ಉದುರಿದ ಎಲೆಗಳು ಎಂದು ಬೇರನ್ನು ಅಲುಗಾಡಿಸಲಾರವು. ಶಾಸ್ತ್ರದಲ್ಲಿ ದೋಷವಿದ್ದರೆ ಹೃದಯದಲ್ಲಿ ತಿದ್ಬೋದು. ಹೃದಯದಲ್ಲಿ ದೋಷವಿದ್ದರೆ ಶಾಸ್ತ್ರ ಏನ್ ಮಾಡೋದು? ಬಂಗಾರ ಸಂಪಾದನೆ ಮಾಡುವುದೇ ಬದುಕಿನ ಸಾಧನೆಯಲ್ಲ. ಬದುಕನ್ನು ಬಂಗಾರದಂತೆ ಮಾಡಿ ಬದುಕುವುದು ಸಾಧನೆ ಜೊತೆಗೆ ಸಾರ್ಥಕ. ಸೋತ ಕಾಲುಗಳಲ್ಲೇ ಗೆಲುವಿನತ್ತ ಓಡಬೇಕಾದದ್ದು ಬದುಕು.
ನಂಬಿಕೆಯೊಂದು ಕೈ ಹಿಡಿದು ನಡೆಸಿತ್ತು. ನಂಬಿದವರು ಕೈ ಬಿಟ್ಟಾಗ ಆಸೆಗಳನ್ನು ಉಳಿಸಿಕೊಂಡು ಉಸಿರು ನಿಂತರೆ ಮರಣ. ಉಸಿರು ಇದ್ದಾಗಲೂ ಆಸೆಗಳು ಇಲ್ಲವಾದರೆ ಅದುವೇ ಮೋಕ್ಷ. ಹಳಸಿದ ಅನ್ನ ತಿನ್ನುವ ನಾಯಿಗೆ ಇರುವ ನಿಯತ್ತು ಬಿಸಿ ಅನ್ನ ತಿನ್ನುವ ಮನುಷ್ಯನಿಗಿಲ್ಲ. ಎಷ್ಟು ನಿಜ ಅಲ್ವಾ? ನಿಮ್ಮ ಜೀವನದೊಳಗಿರುವ ವಿಷಕಾರಿ ಜನರಿಂದ ಆದಷ್ಟು ದೂರವಿರಿ. ಸಮಯಕ್ಕೆ ಸಿಗದ ವಸ್ತುಗಳು, ಸಮಯಕ್ಕೆ ಆಗದ ಬಂಧುಗಳು, ಸಮಯವನ್ನೇ ನೀಡದ ಸಂಬಂಧಗಳು, ಭಾವನೆಗಳನ್ನೇ ಅರಿಯದ ಬಂಧಗಳು ಮರುಭೂಮಿಯಲ್ಲಿ ನೀರಿಗಾಗಿ ಅಲೆದಂತೆ. ಆಸ್ತಿ ಪಿತ್ರಾಜಿತವಾಗಿ ಸಿಗ್ಬೋದು, ಆದರೆ ಇಂತಹ ಮಕ್ಕಳನ್ನ ಹೆತ್ತದ್ದು ನಮ್ಮ ಪುಣ್ಯ ಅಂತ ತಂದೆ ತಾಯಿ ಹೆಮ್ಮೆ ಪಡುವ ವ್ಯಕ್ತಿತ್ವವನ್ನ ನಾವೇ ಕಟ್ಟಿಕೊಳ್ಬೇಕು. ಜೀವನವು ಮಹಾಭಾರತವಿದ್ದಂತೆ. ಕರ್ಣನಂತ ಗೆಳೆಯರನ್ನು ಆರಿಸಿ ಮತ್ತು ಕೃಷ್ಣನಂತ ಮಾರ್ಗದರ್ಶಕರನ್ನ ಕಂಡುಕೊಳ್ಳಿ. ಮನಸ್ಸು ಚೆನ್ನಾಗಿಲ್ಲದ ಮೇಲೆ ಮನೆ ಚೆನ್ನಾಗಿದ್ರೆ ಏನು ಪ್ರಯೋಜನ? ಅದಕ್ಕೆ ಹಿರಿಯರು ಹೇಳ್ತಾರೆ, ಮನೆ ಚಿಕ್ಕದಾದ್ರೂ ಮನಸ್ಸು ದೊಡ್ಡದಾಗಿರ್ಬೇಕು ಅಂತ. ಇರುವುದೊಂದೇ ಜೀವನ, ಸಿಗುವುದು ಕೆಲವೇ ದಿನ. ತಿಳಿಯದೆ ಕಳೆವ ಬಾಲ್ಯ, ಗೊತ್ತಿಲ್ಲದೆ ಜಾರುವ ಹರೆಯ, ಕರೆಯದೆ ಬರುವ ಮುದಿತನ, ಎಲ್ಲವನ್ನೂ ಅನುಭವಿಸುತ್ತಾ ಬಾಳುವುದೇ ಬದುಕು. ಅತಿಯಾದ ಕೋಪ, ಅತಿಯಾದ ತಾಳ್ಮೆ ಇವೆರಡು ಜೀವನದ ಶತ್ರುಗಳಿದ್ದಂತೆ. ಇವುಗಳು ಒಂದು ಹಂತದಲ್ಲಿದ್ರೆ ಮಾತ್ರ ಜೀವನ ಸುಗಮವಾಗಿರ್ತದೆ. ಬರೋದೆಲ್ಲ ಬರಲಿ ದೇವ್ರೆ, ನಿನ್ನ ದಯೆ ಇರಲಿ. ಕಷ್ಟ ಕೊಡಬೇಡ ಅಂತ ಕೇಳೋದಿಲ್ಲ, ಅದನ್ನ ಎದುರಿಸೋ ಶಕ್ತಿ ಕೊಡು ಸಾಕು. ಯಾವಾಗ ನಾವು ಎಲ್ಲರನ್ನೂ ಖುಷಿಯಿಂದ ಇಡಲು ಬಯಸ್ತೇವೋ ಆವಾಗ ನಮಗೆ ಅರಿವಿಲ್ಲದೆ ನಾವು ಅವರ ಕಾಲಿನ ಕಸವಾಗಿ ಬಿಡ್ತೇವೆ. ಯಾರಾದ್ರೂ ಆಹಾರದಲ್ಲಿ ವಿಷ ಹಾಕಿದ್ರೆ ಅದಕ್ಕೆ ಔಷಧಿ ಇದೆ, ಯಾರಾದ್ರೂ ಕಿವಿಗೆ ವಿಷ ಹಾಕಿದ್ರೆ ಅದಕ್ಕೆ ಔಷಧಿ ಇಲ್ಲ. ದುಡ್ಡಿರ್ಬೇಕು, ಇಲ್ಲ ಅಂದ್ರೆ ದುಡಿತಾ ಇರಬೇಕು. ಎರಡೂ ಇಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಯಾರು ನಮಗೆ ಬೆಲೆ ಕೊಡಲ್ಲ. ಮನಸ್ಸೇ ಇಲ್ಲದವರ ಮುಂದೆ ನಮ್ಮ ಮನಸ್ಸಿನ ನೋವು ಹೇಳಿಕೊಂಡು ಅಳುವುದಕ್ಕಿಂತ ಮೂಕನಾಗಿರುವುದೇ ಒಳ್ಳೆಯದು. ಇರೋದನ್ನು ಬಿಟ್ಟು ಇರಲಾರದ ಹಿಂದೆ ಬಿದ್ದರೆ ಇರೋದು ಕೂಡ ಇಲ್ಲದಂತಾಗ್ತದೆ. ನೆನಪಿರ್ಲಿ, ಸಮಯ ಕಳೆದಂತೆ ಎಲ್ಲವೂ ಬದಲಾಗ್ತದೆ. ಅದು ಬದುಕು ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು. ಯಾರಿಗೆ ಎಷ್ಟೇ ಪ್ರೀತಿ ತೋರಿಸಿದ್ರೂ ಅವರ ಬದುಕಿನಲ್ಲಿ ನಾವು ಹೊರಗಿನವರೇ. ಎಲ್ಲ ಸಂಬಂಧಗಳನ್ನು ಪರೀಕ್ಷಿಸಿ ನೋಡಿದೆ, ಬಂದ ಫಲಿತಾಂಶ ಒಂದೇ, ಅವಶ್ಯಕತೆ. ಒಂದು ಮಾತು ತಿಳ್ಕೊಳ್ಳಿ, ನಮ್ಮ ಬದುಕಿನಲ್ಲಿ ನಾವು ಯಾರಿಗೆ ಹೆಚ್ಚು ಬೆಲೆ ಕೊಡ್ತೀವೋ ಅಂತವರ ಬದುಕಿನಲ್ಲಿ ನಮಗೆ ಸ್ವಲ್ಪನೂ ಬೆಲೆ ಇರಲ್ಲ. ಸೋಲಿನಿಂದ ಪಾಠ ಕಲಿಬೇಕು, ನೋವಿನಿಂದ ಬದುಕು ಅರಿಯಬೇಕು. ಏಕಾಂಗಿಯಾಗಿರೋಣ, ಯಾರಿಗೂ ಬೇಸರವನ್ನು ಉಂಟು ಮಾಡದೆ, ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಯಾರ ಜೊತೆಯೂ ಸೇರದೆ. ನಂಬಬೇಕು ಅನಿಸುತ್ತೆ, ಆದರೆ ಯಾರನ್ನ ಅನ್ನೋದೇ ಪ್ರಶ್ನೆಯಾಗಿ ಉಳಿಯುತ್ತೆ. ನಂಬಿಕೆ ಗಳಿಸಲು ತುಸು ಹೆಚ್ಚೇ ಸಮಯ ಬೇಕಾಗುವುದು, ಆದರೆ ನಂಬಿಕೆ ಕಳೆದುಕೊಳ್ಳಲು ಕೆಲವೇ ನಿಮಿಷಗಳು ಸಾಕು. ನೆನಪಿರ್ಲಿ, ಎಲ್ಲ ಸಂಬಂಧ ಪರೀಕ್ಷೆ ಮಾಡಿ ನೋಡಿದೆ, ಅದರಿಂದ ಬಂದ ಉತ್ತರವೇ ನೀನ್ಯಾರು ಅಂತ. ಜೀವನ ಅನ್ನೋದು ಎಷ್ಟು ವಿಚಿತ್ರ ಅಂದ್ರೆ, ನಿನ್ನೆ ಇದ್ದೋರು ಇವತ್ತಿರಲ್ಲ. ಸಮಯ ಎಲ್ಲರನ್ನೂ ಬದಲಾಯಿಸುತ್ತೆ. ಒಂದು ಟೈಮಲ್ಲಿ ಮೆಸೇಜ್ ಮಾಡಬೇಕು ಅಂತ ಕಾಯ್ತಾ ಇದ್ದವರು ಇವಾಗ ಮೆಸೇಜ್ ಮಾಡ್ಕೋಬೇಡು ಅಂತ ಯೋಚನೆ ಮಾಡ್ತಾರೆ. ಕಣ್ಣು ಒಪ್ಪಿದವರನ್ನ ಮರಿಬಹುದು, ಮನಸ್ಸು ಒಪ್ಪಿದವರನ್ನ ಮರೆಯೋಕ್ಕಾಗೋದಿಲ್ಲ. ಯಾಕಂದ್ರೆ ಕಣ್ಣುಗಳಿಗೆ 100 ಮುಖ, ಮನಸ್ಸಿಗೆ ಒಂದೇ ಮುಖ. ಮೂರನೇ ವ್ಯಕ್ತಿ ಬಂದಾಗ ಜನರು ತುಂಬಾ ವರ್ಷಗಳ ಸ್ನೇಹವನ್ನೇ ಮರೆತು ಬಿಡ್ತಾರೆ. ಪ್ರತಿ ಗೆಲುವು ಒಂದು ಬಲಿ ಕೇಳ್ತದೆ. ನಿಮ್ಮ ನಿದ್ದೆ, ಆಟ, ಸಿನಿಮಾ, ಹರಟೆ, ತಿರುಗಾಟ, ಹೀಗೆ ಒಂದೊಂದನಾಗಿ ಬಲಿ ಕೊಡುತ್ತಾ ಬನ್ನಿ. ಗೆಲುವು ಹತ್ತಿರವಾಗುತ್ತಾ ಬರ್ತದೆ. ನಾವು ಯಾರಿಗೆ ತುಂಬ ಬೆಲೆ ಕೊಡ್ತೀವೋ, ನಾವು ಹೆಚ್ಚು ಯಾರು ಮಾತು ಕೇಳ್ತೀವೋ ಅವರಿಂದ ಯಾವತ್ತೂ ನಮ್ಮ ಮಾತಿಗಾಗ್ಲಿ ನಮ್ಮ ಭಾವನೆಗಳಿಗಾಗ್ಲಿ ಬೆಲೆ ಸಿಗೋಲ್ಲ. ಅರ್ಥ ಮಾಡಿಕೊಳ್ಳಿ ಎಂದು ಯಾರನ್ನು ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದ್ದರೆ ಅವರೇ ನಮ್ಮನ್ನು ಅರ್ಥ ಮಾಡಿಕೊಳ್ತಾರೆ. ಕುಡಿತದ ಅಮಲೇರಿದವನಿಗೆ ಜಗವೆಲ್ಲ ಓಲಾಡಿದಂತೆ ಕಾಣ್ತದೆ. ಅಹಂಕಾರದ ಮದವೇರಿದವನಿಗೆ ತನ್ನ ಬಿಟ್ಟು ಉಳಿದವರೆಲ್ಲ ತಪ್ಪು ಎನಿಸ್ತದೆ. ಏನು ಬರೆದಿದ್ದಾರೆ ಎನ್ನುವುದಕ್ಕಿಂತ ಯಾರು ಬರೆದದ್ದು ಎನ್ನುವುದು ಮುಖ್ಯವಾಗಿದೆ. ಇದು ಕಾಲ ನಿಯಮ. ಮಂಕುತಿಮ್ಮ. ವಿನಯವಿಲ್ಲದ ವಿದ್ಯೆ, ಹಸಿವಿಲ್ಲದ ಊಟ, ಹರಿತವಿಲ್ಲದ ಆಯುಧ, ಉಪಕಾರವಿಲ್ಲದ ಜೀವನ, ಗುಣವಿಲ್ಲದ ರೂಪ, ಉಪಯೋಗಕ್ಕೆ ಬಾರದ ಹಣ ಎಲ್ಲವೂ ವ್ಯರ್ಥ. ಮನಸ್ಸೊಂದಿದ್ದರೆ ಮಾರ್ಗವಿದೆ, ನಗುವೊಂದಿದ್ದರೆ ಸ್ವರ್ಗವಿದೆ, ನಂಬಿಕೆಯೊಂದಿದ್ದರೆ ಜೀವನವಿದೆ, ಭಕ್ತಿಯೊಂದಿದ್ದರೆ ಭಗವಂತನಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ 2 ಕತೆ ಇರ್ತವೆ. ಒಂದು ಕಥೆಯನ್ನು ಎಲ್ಲರ ಜೊತೆ ಹೇಳಿಕೊಳ್ತಾನೆ, ಆದರೆ ಇನ್ನೊಂದು ಕಥೆಯನ್ನು ತನ್ನ ಹೃದಯಕ್ಕೆ ಹತ್ತಿರ ಇರುವವರಲ್ಲಿ ಮಾತ್ರ ಹಂಚಿಕೊಳ್ತಾನೆ. ಒಳ್ಳೆತನಕ್ಕೆ ಕಾಲ ಇಲ್ಲ, ಕೆಟ್ಟತನಕ್ಕೆ ಕಾಲ. ನಾವೇನ್ ಮಾಡಿದ್ರೂ ನಾವು ಯಾವತ್ತೂ ಎಲ್ಲರಿಗೂ ಕೆಟ್ಟವ್ರೆ. ಕನಸಿನ ಗೋಪುರ ಕಟ್ಟಿ ನಿರೀಕ್ಷೆಯಲ್ಲಿ ಬದುಕುವುದಕ್ಕಿಂತ ಬದುಕು ಬಂದಂತೆ ಅನುಭವಿಸುತ್ತಾ ನೆಮ್ಮದಿ ಕಾಣುವುದು ಉತ್ತಮ. ತಿರಸ್ಕರಿಸಿದವರಿಗೆ ತಿರುಗಿ ನಿಲ್ಲೋದಲ್ಲ ಸಾಧನೆ, ತಿರಸ್ಕರಿಸಿದವರು ನಮ್ಮನ್ನು ತಿರುಗಿ ನೋಡುವಂತೆ ಮಾಡುವುದೇ ಸಾಧನೆ. ಸೋಲನ್ನು ಕೆಟ್ಟದೆಂದು ಪರಿಗಣಿಸಬೇಕಿಲ್ಲ. ಮುಂದೆ ಏನೆಲ್ಲ ಮಾಡಬಾರದು ಎಂಬ ಪಾಠ ಸಿಕ್ಕುವುದೇ ಸೋಲಿನಿಂದ. ಸೋಲೆ ಗೆಲುವಿಗೆ ಮೂಲ. ಸುಸಂಸ್ಕೃತವಾದ ಮಾತುಗಳು ಮನುಷ್ಯನಿಗೆ ಶಾಶ್ವತ ಅಲಂಕಾರ. ಪರರ ಮೆಚ್ಚಿಸುವ ಚಿಂತೆ ನನಗಿಲ್ಲ, ಪರಮಾತ್ಮ ನೀ ಮೆಚ್ಚಿದ್ರೆ ಸಾಕು. ದಾರಿ ನನ್ನದು, ದಯೆ ನಿನ್ನದು.
ಪ್ರಚಾರಕ್ಕಾಗಿ ಅಥವಾ ಹೊಗಳಿಕೆಗಾಗಿ ಮಾಡುವ ದಾನ ಧರ್ಮದಿಂದ ಯಾವ ಪುಣ್ಯವೂ ಬರೋದಿಲ್ಲ. ಭಗವಂತ ನೀಡಿದನ್ನು ಭಗವಂತನಿಗೆ ಅರ್ಪಿಸುತ್ತಿದ್ದೇನೆ ಎಂಬ ಭಾವನೆಯಿಂದ ದಾನ ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗ್ತದೆ. ಮಾತಿಲ್ಲ ಎಂದ್ರೆ ಮರೆತೆ ಎಂದು ತಿಳಿಬೇಡ. ಈ ಮೌನಕ್ಕೆ ಕಾರಣ ನೀನೇ ಎಂದು ಮರೆಯಬೇಡ. ಜೀವಿಸಬೇಕಷ್ಟೇ. ಜೀವನ ಜೀವಂತವಿರುವವರೆಗೆ ಜೀವನ ಎಲ್ಲವನ್ನ ಕಲಿಸುತ್ತೆ. ಇಲ್ಲಿ ತಾಳ್ಮೆಯಿಂದ ಕಲಿತು ಜೀವಿಸಬೇಕಷ್ಟೇ. ಜೀವನ ಎಲ್ಲವನ್ನು ಕೊಡುತ್ತೆ. ಕಾಯುವ ತಾಳ್ಮೆ ಜೊತೆಗಿರ್ಬೇಕಷ್ಟೇ. ಕೊನೆಗೊಂದು ದಿನ ಜೀವನ ಎಲ್ಲರಿಂದ ದೂರ ಇರಿಸುತ್ತೆ. ಸಹಿಸಿಕೊಳ್ಳುವ ತಾಳ್ಮೆ ನಮಗಿರಬೇಕಷ್ಟೇ. ಕಾಯಕಕ್ಕೆ ಮುಪ್ಪಿಲ್ಲ, ಭರವಸೆಗೆ ಸಾವಿಲ್ಲ. ಸಾಧನೆಗೆ ವಯಸ್ಸಿಲ್ಲ, ಸಾಧಿಸಿದವನು ಸಾಯಲ್ಲ. ಭಕ್ತಿಗೆ ಆಡಂಬರವಿಲ್ಲ, ದಾನಕ್ಕೆ ತೋರಿಕೆ ಇಲ್ಲ. ಧರ್ಮಕ್ಕೆ ಜಾತಿ ಇಲ್ಲ, ಕಷ್ಟಕ್ಕೆ ಗುರುತಿಲ್ಲ. ಸುಖಕ್ಕೆ ನಂಬಿಕೆ ಇಲ್ಲ, ದೇವರಿಗೆ ರೂಪವಿಲ್ಲ. ಮಾನವನ ನಡತೆಗೆ ಅರಿವಿಲ್ಲ, ಮನುಜನ ಆಸೆಗೆ ಕೊನೆ ಇಲ್ಲ. ಸಿರಿತನಕ್ಕೆ ತೃಪ್ತಿ ಇಲ್ಲ, ಬಡತನಕ್ಕೆ ಮುಕ್ತಿ ಇಲ್ಲ. ತಪ್ಪುಗಳನ್ನು ಸರಿಪಡಿಸಬಹುದು, ತಪ್ಪು ತಿಳುವಳಿಕೆಗಳನ್ನು ಸರಿಪಡಿಸಬಹುದು, ಆದರೆ ತಪ್ಪು ಆಲೋಚನೆಯನ್ನು ಎಂದಿಗೂ ಸರಿಪಡಿಸಲಾಗೋದಿಲ್ಲ. ಪ್ರೀತಿಗೆ ಅಲಂಕಾರದ ಅವಶ್ಯಕತೆ ಇರೋದಿಲ್ಲ, ಆದರೆ ಅದಕ್ಕೆ ಅಹಂಕಾರ ಬರದಂತೆ ನೋಡಿಕೊಳ್ಬೇಕಷ್ಟೇ. ದೂರದಿಂದ ನೋಡಿದ್ರೆ ಎಲ್ಲವೂ ನಮ್ಮದೆನಿಸ್ತದೆ, ಹತ್ತಿರ ಹೋದಾಗಲೇ ತಿಳಿಯುವುದು ಅಂತರ ಎಷ್ಟಿದೆ ಎಂದು. ಮಿತಿ ಇಲ್ಲದೆ ಮೆರೆದವರನ್ನ ಗತಿ ಇಲ್ಲದಂಗೆ ಮಾಡೋದೇ ಕರ್ಮ. ಬದುಕು ನಡೆಸೋಕೆ ಬಂಗಲೆ ವಸ್ತುಗಳ ಅವಶ್ಯಕತೆ ಇಲ್ಲ. ಭಾವನೆಗಳಿಗೆ ಬೆಲೆ ಕೊಡುವ ವ್ಯಕ್ತಿ ಸಿಗ್ಬೇಕಷ್ಟೇ. ಮೂರ್ಖರು ಎಂದಿಗೂ ಒಳ್ಳೆಯವರಿಗೆ ಪ್ರತಿಸ್ಪರ್ಧಿಯಾಗಲು ಸಾಧ್ಯವೇ ಇಲ್ಲ, ಆದರೂ ಒಳ್ಳೆಯವರಿಗೆ ವಿರೋಧಿಗಳಾಗಿರ್ತಾರೆ. ಪರ್ಸಲ್ಲಿ ಚಿಲ್ಲರೆ ಇಲ್ಲದಿದ್ದರೂ ನಡೆಯುತ್ತೆ, ಆದರೆ ಮನಸ್ಸಿನಲ್ಲಿ ಚಿಲ್ಲರೆ ಬುದ್ಧಿ ತುಂಬಿಕೊಳ್ಬೇಡಿ. ಯಾಕಂದ್ರೆ ಚಿಲ್ಲರೆ ಇಲ್ಲದಾಗ ಆದ ಅವಮಾನಕ್ಕಿಂತ ಚಿಲ್ಲರೆ ಬುದ್ಧಿಯಿಂದ ಆಗುವ ಅವಮಾನ ಜೀವನ ಪೂರ್ತಿ ತಲೆ ಎತ್ತದಂತೆ ಮಾಡುತ್ತೆ. ಸೃಷ್ಟಿಗೆ ಅಧಿಪತಿಯಾದ ಭಗವಂತನೆಂದು ಬೀಗಿಲ್ಲ, ಈ ಸೃಷ್ಟಿಯು ನನ್ನದೆಂದು. ಸೃಷ್ಟಿಯೊಳಗಿರುವ ಮಾನವ ಮಾತ್ರ ಸದಾ ಬೀಗ್ತಲೇ ಇರ್ತಾನೆ, ಇಲ್ಲಿ ಎಲ್ಲವೂ ನನ್ನಿಂದಲೇ ಎಂದು. ಜೀವನದಲ್ಲಿ ಕಷ್ಟ ಇಲ್ಲದಿದ್ರೆ ಜೀವನಕ್ಕೆ ಬೆಲೆ ಇಲ್ಲ. ಜೀವನದಲ್ಲಿ ಸೋಲು ಇಲ್ಲದಿದ್ರೆ ಆ ಜೀವನಕ್ಕೆ ಬೆಲೆ ಇಲ್ಲ. ಹಡಗು ಎಷ್ಟೇ ಭಾರವಿದ್ದರೂ ಕಡಲ ಮೇಲೆ ತೇಲಲೇಬೇಕು. ಹಾಗೆ ಮನಸ್ಸು ಎಷ್ಟೇ ಭಾರವಿದ್ದರೂ ಬದುಕಿನ ಜೊತೆ ಸಾಗಲೇಬೇಕು. ನಾವೆಷ್ಟು ಬೆಳಿಬೇಕಂದ್ರೆ ಶತ್ರುಗಳು ನಮ್ಮ ಬಗ್ಗೆ ಮಾತಾಡೋಕು ಹೆದರಬೇಕು. ಗೆದ್ದವರು ಸಂತೋಷದಿಂದ ಸ್ವಲ್ಪ ಕುಣಿತಾರೆ, ಸೋತವರು ಯೋಚನೆ ಮಾಡುತ್ತಾ ಮನಸ್ಸು ಹಾಳು ಮಾಡಿಕೊಳ್ತಾರೆ. ಜಗತ್ತಿನಲ್ಲಿರುವ ಎಲ್ಲ ಕೆಲಸ ನಾನು ಮಾಡ್ತೀನಿ ಎಂಬ ಆತ್ಮವಿಶ್ವಾಸ, ನಂಬಿಕೆ ಇರಲಿ. ಆದರೆ ಎಲ್ಲ ನನ್ನಿಂದಲೇ, ನಾನೇ ಎಲ್ಲ, ನನ್ನದೇ ಎಲ್ಲ ಎಂಬ ಅಹಂಕಾರ ಬೇಡ. ಈ ತರದ ಬದುಕು ಶಾಶ್ವತವಲ್ಲ. ಯಾರು ಯಾವ ತರ ಕರ್ಮ ಮಾಡ್ತಾರೋ ಅದೇ ತರ ವಿಧಿ ರೂಪುಗೊಳ್ಳುತ್ತದೆ. ಮನುಷ್ಯನ ಪ್ರಾಬ್ಲಮ್ಗಳಿಗೆ ಎರಡು ಕಾರಣಗಳು. ಒಂದು, ಅದೃಷ್ಟಕ್ಕಿಂತ ಹೆಚ್ಚಾಗಿ ನಿರೀಕ್ಷೆ ಮಾಡ್ತಾನೆ. ಎರಡು, ಸಮಯಕ್ಕಿಂತ ಮುಂಚೆನೆ ಬಯಸ್ತಾನೆ. ಸೋಲು ಗೆಲುವು ಯಾವುದು ಶಾಶ್ವತ ಅಲ್ಲ ಅಂತ ಅಂದುಕೊಂಡವರು ದಿನ ನಗುತ್ತಾ ಸಂತೋಷದಿಂದ ಚೆನ್ನಾಗಿರ್ತಾರೆ. ನೀ ಅದನ್ನ ಅರ್ಥ ಮಾಡಿಕೊಂಡು ಬದುಕೋದನ್ನ ಕಲಿಬೇಕು. ಇನ್ನೊಬ್ಬರನ್ನ ನೋಡಿ ನಗಬೇಡ, ನಾನು ನನ್ನದು ಎಂದು ಮೆರಿಬೇಡ. ಈ ಟೈಮ್ ಹೀಗೆ ಇರಲ್ಲ. ಇವತ್ತು ನಿನ್ನದು, ನಾಳೆ ಇನ್ಯಾರದು. ನಾವೆಷ್ಟು ಓದಿದ್ದೇವೆ ಎಂಬುದು ಮುಖ್ಯವಲ್ಲ, ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ಕಲಿಸಿದೆ ಎಂಬುದು ತುಂಬಾ ಮುಖ್ಯ. ಪ್ರಪಂಚಕ್ಕೆ ಹೆದರಿ ಬದುಕಬೇಡ, ಪ್ರಪಂಚವನ್ನು ಎದುರಿಸಿ ಬದುಕು. ಜ್ಞಾನ ಉಳ್ಳವನಿಗೆ ಬೇರೆ ಸಂಪತ್ತು ಬೇಡ, ಕೋಪ ಉಳ್ಳವನಿಗೆ ಬೇರೆ ಶತ್ರುವೇ ಬೇಡ, ಕರುಣೆ ಉಳ್ಳವನಿಗೆ ಬೇರೆ ಯಾವ ರಕ್ಷಣೆಯೂ ಬೇಡ. ಜಗತ್ತಿನ ಭಾಗ್ಯವಂತ ವ್ಯಕ್ತಿ ಯಾರಂದ್ರೆ ಅವನ ಹತ್ತಿರ ಆಹಾರ ಜೊತೆ ಹಸಿವಿರಬೇಕು, ಹಾಸಿಗೆ ಜೊತೆ ನಿದ್ರೆ ಇರಬೇಕು, ಹಣದ ಜೊತೆ ಧರ್ಮ ಇರಬೇಕು. ಮನುಷ್ಯ ಬರೀ ಹಣದ ಬಗ್ಗೆ ಯೋಚಿಸ್ತಾನೆ ಹೊರತು ನಾನು ಒಂದು ದಿನ ಹೆಣವಾಗುವೆ ಎಂಬುದನ್ನು ಚಿಂತಿಸೋದಿಲ್ಲ. ನೀವು ನಿಮ್ಮ ಗುರಿ ತಲುಪಬೇಕಾದ್ರೆ ನೀವು ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿ ಪ್ರಯತ್ನಿಸಬೇಕು. ಯಾರನ್ನಾದ್ರೂ ಸೋಲಿಸೋದು ತುಂಬಾ ಸುಲಭ, ಆದರೆ ಯಾರನ್ನಾದ್ರೂ ಗೆಲ್ಲುವುದು ತುಂಬಾ ಕಷ್ಟ. ನಿಮ್ಮ ಜೀವನದಲ್ಲಿ ಏನೇ ಏರುಪೇರಾದ್ರೂ ಆಲೋಚನೆ ನಿಮ್ಮ ಮೂಲ ಬಂಡವಾಳ ಮತ್ತು ಆಸ್ತಿಯಾಗಿರಬೇಕು. ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಎಂದ್ರೆ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ. ಸಿಹಿ ಮಾತುಗಳನ್ನು ಎಂದಿಗೂ ನಂಬಬೇಡಿ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮ ತುಟಿಗಳ ಮೇಲೆ ಸಕ್ಕರೆ ಮತ್ತು ಅವರ ಹೃದಯದಲ್ಲಿ ವಿಷವನ್ನ ಹೊಂದಿದ್ದಾರೆ. ಅರ್ಥ ಮಾಡಿಕೊಳ್ಳುವ ಸಮಯದಲ್ಲಿ ಅಪಾರ್ಥ ಮಾಡಿಕೊಂಡು ಅನರ್ಥ ಆದ ಮೇಲೆ ಅರ್ಥ ಮಾಡಿಕೊಂಡರೆ ಯಾವುದೇ ಪ್ರಯೋಜನವಿಲ್ಲ. ಶ್ರಮವು ನಿನ್ನದೇ, ಸಮಯವು ನಿನ್ನದೇ, ಸಾಧಿಸುವ ಛಲವಿದ್ರೆ ಪ್ರತಿಫಲ ಕೂಡ ನಿನ್ನದಾಗುವುದು. ಮುಚ್ಚಿದ ಬಾಯಿಯ ಮೀನು ಎಂದಿಗೂ ಗಾಳಕ್ಕೆ ಸಿಕ್ಕಿ ಬೀಳೋದಿಲ್ಲ. ಈ ಮಾತು ಮೀನಿಗೊಂದೇ ಅಲ್ಲ, ಮನುಷ್ಯರಿಗೂ ಅನ್ವಯ. ಬಹುತೇಕ ಸಂದರ್ಭಗಳಲ್ಲಿ ಎಲ್ಲರೂ ಬಾಯಿ ತೆರೆದೇ ಕಷ್ಟಕ್ಕೆ ಸಿಲುಕ್ತಾರೆ. ಜ್ಞಾನವನ್ನು ಪುಸ್ತಕದಿಂದ ಗಳಿಸಬಹುದು, ಆದರೆ ಕಾಮನ್ ಸೆನ್ಸ್ ಬದುಕಿನಿಂದ ಬರುವಂಥದ್ದು.
ಆಡಂಬರದ ಜೀವನ ಮನುಷ್ಯನನ್ನು ಸಾಲಗಾರನನ್ನಾಗಿ ಮಾಡ್ತದೆ. ಸರಳವಾದ ಜೀವನ ಮನುಷ್ಯನನ್ನ ಸಾಹುಕಾರನನ್ನಾಗಿ ಮಾಡ್ತದೆ. ಅರ್ಥವಿಲ್ಲದ ದಾರಿಯಲ್ಲಿ ವ್ಯರ್ಥವಾಗಿ ನಡೆಯೋಕ್ಕಿಂತ ಮನಸ್ಸಿಗೆ ಶಾಂತಿ ಸಿಗೋ ಕಡೆ 1 ಗಂಟೆ ವಿಶ್ರಾಂತಿ ಪಡೆಯೋದೇ ಉತ್ತಮ. ಜೀವನ ಒಂದು ಚದುರಂಗದಾಟ. ಆಟ ಮುಗಿದ ತಕ್ಷಣ ರಾಜ, ರಾಣಿ, ಸೈನಿಕ ಎಂಬ ಭೇದವಿಲ್ಲದೆ ಎಲ್ಲರೂ ಒಂದೇ ಸ್ಥಳ ಸೇರ್ತಾರೆ. 10 ಜನರ ಮಿತ್ರರ ಬಳಿ ಕುಳಿತುಕೊಂಡು ಒಬ್ಬರ ಬಗ್ಗೆ ಕೆಟ್ಟದು ಮಾತಾಡೋಕ್ಕಿಂತ ಒಂಟಿಯಾಗಿ ಕುಳಿತುಕೊಂಡು ಒಂದು ಪುಸ್ತಕವನ್ನು ಓದುವುದು ಶ್ರೇಷ್ಠವಾದ ಕೆಲಸ. ಪ್ರಯತ್ನ ಯಾವತ್ತೂ ವ್ಯರ್ಥವಾಗಲ್ಲ. ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ, ಪ್ರತಿಫಲ ತಾನಾಗಿ ನಿಮ್ಮನ್ನ ಹುಡುಕಿಕೊಂಡು ಬರ್ತದೆ. ಯಾವಾಗಲೂ ಸಂತೋಷದಿಂದ ಇರಿ, ಯಾಕಂದ್ರೆ ಸಂಜೆಗೆ ಬರೀ ಸೂರ್ಯ ಮಾತ್ರ ಮುಳುಗೋದಿಲ್ಲ. ನಮ್ಮ ಆಯಸ್ಸಿನ 1 ದಿನವೂ ಮುಗಿದಿರ್ತದೆ. ನಾವು ಜೀವಿಸುವುದಕ್ಕಾಗಿ ಸಂಪಾದಿಸಬೇಕೇ ಹೊರತು ಸಂಪಾದನೆ ಜೀವನ ಆಗಬಾರ್ದು. ಚಪ್ಪಾಳೆ ತಟ್ಟಿದನೆಲ್ಲ ಪ್ರಶಂಸೆ ಅಂದುಕೊಳ್ಬೇಡಿ. ಸೊಳ್ಳೆಯ ಹಾಡಿಗೂ ಜನ ಚಪ್ಪಾಳೆ ತಟ್ತಾರೆ. ಕೆಲಸಕ್ಕೆ ಬಾರದ ಮಾತುಗಳು, ಕೆಲಸಕ್ಕೆ ಬಾರದ ಜನಗಳಿಂದ ಆದಷ್ಟು ದೂರವಿದ್ದರೆ ಮನಸ್ಸಿಗೆ ನೆಮ್ಮದಿ ತಾನಾಗೆ ಸಿಗ್ತದೆ. ಜೀವನದಲ್ಲಿ ದೊಡ್ಡ ದುರಂತವೆಂದ್ರೆ ವಯಸ್ಸು ಬೇಗ ಆಗ್ತದೆ, ಬುದ್ಧಿ ತಡವಾಗಿ ಬರ್ತದೆ. ಸಿಹಿಯಾದ ಸುಳ್ಳಿಗಿಂತ ಕಹಿಯಾದ ಸತ್ಯವೇ ಬದುಕಿನ ಮೌಲ್ಯವನ್ನ ಹೆಚ್ಚಿಸ್ತದೆ. ಪ್ರಪಂಚದಲ್ಲಿ ತುಂಬಾ ಕೆಟ್ಟ ವಸ್ತು ಅಂದ್ರೆ ನಮ್ಮಲ್ಲಿರೋ ಒಳ್ಳೆತನ. ಯಾಕಂದ್ರೆ ಅದನ್ನು ನಾವು ಖರ್ಚು ಮಾಡಿದಷ್ಟು ನಮಗೆ ಸಿಗೋ ಲಾಭ ಕಣ್ಣೀರು ಮತ್ತು ನೋವು ಮಾತ್ರ. ಕೋಗಿಲೆ ವಸಂತ ಕಾಲ ಬರುವ ತನಕ ಮೌನವಾಗಿ ಇರುತ್ತೆ. ವಸಂತ ಕಾಲ ಬಂದ ಮೇಲೆ ಇಂಪಾಗಿ ಕೂಗುತ್ತೆ. ನಮಗೂ ಒಳ್ಳೆ ಕಾಲ ಬರೋ ತನಕ ಮೌನವಾಗಿ ಕಾಯೋಣ. ಒಳ್ಳೆ ಕಾಲ ಬಂದೇ ಬರುತ್ತೆ. ನಾನು ಯಾವಾಗಲೂ ಮಳೆಯಲ್ಲಿ ನಡೆಯಲು ಇಷ್ಟಪಡ್ತೇನೆ. ಆದ್ದರಿಂದ ನಾನು ಅಳುವುದನ್ನ ಯಾರೂ ನೋಡೋದಿಲ್ಲ. ನಮಗೆ ಬೇಕಾದವರಿಗೆ ನಮ್ಮಿಂದ ನೋವಾಗ್ತದೆ ಅನ್ನೋದಾದ್ರೆ ನಾವೇ ಅವರಿಂದ ದೂರ ಇರೋದು ಒಳ್ಳೇದಲ್ವಾ? ನೀವೆಷ್ಟು ಹೆಚ್ಚು ಪ್ರೀತಿಸ್ತೀರೋ ಅಷ್ಟು ಹೆಚ್ಚು ಅಳತೀರಾ. ದುಃಖವು ಸಮಯದ ರೆಕ್ಕೆಗಳ ಮೇಲೆ ಹಾರಿ ಹೋಗ್ತದೆ. ನಮ್ಮನ್ನು ಪ್ರೀತಿಸಿದ ವ್ಯಕ್ತಿ ಕಳೆದು ಹೋದರೂ ಇಷ್ಟು ಆಳವಾಗಿ ಪ್ರೀತಿಸಲ್ಪಟ್ಟಿರುವುದು ನಮಗೆ ಶಾಶ್ವತವಾಗಿ ರಕ್ಷಣೆ ನೀಡ್ತದೆ. ನೀವು ಎಂದಾದರೂ ನೀವು ಪ್ರೀತಿಸಿದ ವ್ಯಕ್ತಿಯಿಂದ ತಿರಸ್ಕರಿಸಲ್ಪಟ್ರೆ ತಲೆ ಕೆಡಿಸ್ಕೋಬೇಡಿ. ಸಮಸ್ಯೆ ನಿಮ್ಮದಲ್ಲ, ಆ ವ್ಯಕ್ತಿಯಲ್ಲಿದೆ ಎಂದು ಭಾವಿಸಿ. ಪ್ರತಿಯೊಂದು ಜೀವನವು ದುಃಖದ ಅಳತೆಯನ್ನು ಹೊಂದಿರ್ತದೆ ಮತ್ತು ಕೆಲವೊಮ್ಮೆ ಇದು ನಮ್ಮನ್ನು ಜಾಗೃತಗೊಳಿಸ್ತದೆ. ನಿಮ್ಮ ಒಪ್ಪಿಗೆ ಇಲ್ಲದೆ ನಿಮ್ಮನ್ನು ನೋಯಿಸುವ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ. ನಾನು ನಿನ್ನನ್ನು ಕಳೆದುಕೊಳ್ಳುವವರೆಗೂ ದುಃಖ ಏನೆಂದು ನನಗೆ ತಿಳಿದಿರಲಿಲ್ಲ. ಕಣ್ಣೀರಿಗೆ ಎಂದು ಹೆದರಬೇಡಿ. ಕಣ್ಣೀರು ತುಂಬಿದ ಕಣ್ಣುಗಳು ಸತ್ಯವನ್ನು ನೋಡುವ ಸಾಮರ್ಥ್ಯ ಹೊಂದಿವೆ. ಕಣ್ಣೀರು ತುಂಬಿದ ಕಣ್ಣುಗಳು ಜೀವನದ ಸೌಂದರ್ಯವನ್ನು ನೋಡುವ ಸಾಮರ್ಥ್ಯವನ್ನು ಹೊಂದಿದೆ. ಒಂದು ನೋವಿದೆ, ನಾನು ಆಗಾಗ್ಗೆ ಅನುಭವಿಸ್ತೇನೆ. ಅದು ನಿಮಗೆ ಎಂದಿಗೂ ತಿಳಿದಿಲ್ಲ. ಇದು ನಿಮ್ಮ ಅನುಪಸ್ಥಿತಿಯಿಂದ ಉಂಟಾಗ್ತದೆ. ನಿಮ್ಮ ಜೀವನದಲ್ಲಿ ಹೆಚ್ಚಿನದನ್ನು ಅನುಭವಿಸಿದಾಗ ಪ್ರತಿ ಹೆಚ್ಚುವರಿ ನೋವು ಅಸಹನೀಯ ಮತ್ತು ಕ್ಷುಲಕ್ಷವಾಗಿದೆ. ಕೆಲವೊಮ್ಮೆ ನಮ್ಮ ದುಃಖಕ್ಕೆ ಕಾರಣ ಗುಣವಾಗಲು ಕೂಡ ಕಾರಣವಾಗಿರ್ತದೆ. ನೀವು ಏಕಾಂಗಿಯಾಗಿ ಮಾಡಲಾಗದ ಕೆಟ್ಟ ಸಮಯಗಳನ್ನು ಎದುರಿಸಲು ಪ್ರಾರ್ಥನೆಗಳು ನಿಮಗೆ ಸಹಾಯ ಮಾಡ್ತವೆ. ನೀವು ತುಂಬಾ ಅಳುತ್ತಿದ್ದಾಗ ಉಸಿರಾಟವು ಕಷ್ಟ ಎಂದು ಅದು ನಿಮಗೆ ಅರಿವಾಗ್ತದೆ. ಪ್ರತಿ ಮುದ್ದಾದ ನಗುವಿನ ಹಿಂದೆ ಯಾರು ನೋಡದ ಮತ್ತು ಅನುಭವಿಸದ ಕಹಿ ದುಃಖವಿದೆ. ಪರಿಚಯವೇ ಇಲ್ಲದಂತೆ ನಟಿಸುವವರಿಗೆ ಅಪರಿಚಿತರಾಗಿರೋದೇ ಒಳ್ಳೆಯದು. ನಿನ್ನ ಬಿಟ್ಟು ಬದುಕೋದು ಕಷ್ಟ ಅಂತಲ್ಲ, ಮನಸ್ಸಿಗೆ ಅದು ಇಷ್ಟ ಇಲ್ಲ. ನಿನ್ನ ಬಿಟ್ಟು ಬೇರೆ ಯಾರೂ ಸಿಗಲ್ಲ ಅಂತಲ್ಲ, ಸಿಗೋ ಯಾರು ನೀನಾಗಿರಲ್ಲ. ಆಳವಾದ ದುಃಖದಲ್ಲಿ ಭಾವನಾತ್ಮತೆಗೆ ಸ್ಥಳವಿಲ್ಲ. ಯಾರಿಗೆಷ್ಟೇ ಪ್ರೀತಿ ತೋರಿಸಿದ್ರೂ ಅವರ ಬದುಕಿನಲ್ಲಿ ನಾವು ಹೊರಗಿನವರೇ. ಸಂತೋಷದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳದೆ ದುಃಖದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲ. ಎದೆಯ ಗರ್ಭದಲ್ಲಿ ಉಸಿರಾಡಿದ ಪ್ರೀತಿಯು ಆ ಎದೆಯನ್ನೇ ಒಡೆಯುವಷ್ಟು ಕ್ರೂರವಾಗಿರುತ್ತೆ. ಹುಷಾರಾಗಿರಬೇಕು. ಸಂಬಂಧಗಳು ಗಾಜಿನಂತೆ. ಕೆಲವೊಮ್ಮೆ ಅದನ್ನು ಮತ್ತೆ ಒಟ್ಟಿಗೆ ಸೇರಿಸುವ ಮೂಲಕ ನಿಮ್ಮನ್ನು ನೋಯಿಸಲು ಪ್ರಯತ್ನಿಸುವುದಕ್ಕಿಂತ ಅವುಗಳನ್ನು ಮುರಿದು ಬಿಡೋದು ಉತ್ತಮ. ಮಸಣದಲ್ಲಿ ಮನೆ ಮಾಡಿ ಜೀವಿಸು ಪರವಾಗಿಲ್ಲ, ಆದರೆ ಮನಸ್ಸಿಲ್ಲದವರ ಹತ್ತಿರ ಯಾವತ್ತೂ ಜೀವನ ಮಾಡಬೇಡ. ಮನಸ್ಸಿನ ನ್ಯಾಯಾಲಯದಲ್ಲಿ ಮನಸಾಕ್ಷಿಯೇ ನ್ಯಾಯಾಧೀಶ. ನಮ್ಮನ್ನು ದೂರ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಇನ್ನೊಬ್ರು ಹತ್ತಿರವಾಗಿದ್ದಾರೆ ಅಂತ ಅರ್ಥ. ನಿಮ್ಮ ನೋವು ಮತ್ತು ಏಕಾಂತದಲ್ಲಿದ್ದಾಗ ಮಾತ್ರ ನಿಮ್ಮ ದೌರ್ಬಲ್ಯವನ್ನು ನೀವು ಕಲಿಬಹುದು. ನಿಮ್ಮ ಭಾವನೆಗಳೊಂದಿಗೆ ಇತರರು ಆಟವಾಡಲು ಬಿಡುವುದಕ್ಕಿಂತ ನೋಯಿಸೋದು ಉತ್ತಮ. ನೀವು ಮಾತನಾಡುವವರೆಗೂ ನಿಮ್ಮ ನೋವು ಇತರರಿಗೆ ಅರ್ಥವಾಗುವುದಿಲ್ಲ. ನಿಮ್ಮನ್ನು ಇತರರೊಂದಿಗೆ ಹೋಲಿಸುವುದನ್ನು ನಿಲ್ಲಿಸಿ, ಆಗ ನೀವು ಸಂತೋಷರಾಗಿರ್ತೀರಿ. ಜನರು ನಿಮ್ಮ ಕಣ್ಣುಗಳಲ್ಲಿನ ನೋವನ್ನು ನೋಡುವವರೆಗೂ ನಿಮ್ಮ ನೋವು ಅರ್ಥವಾಗುವುದಿಲ್ಲ. ನಿಮ್ಮ ದುಃಖದಲ್ಲಿರುವ ನಿಮ್ಮ ಸ್ನೇಹಿತರು ನಿಮಗೆ ಸಾಂತ್ವನ ನೀಡದಿದ್ದರೆ ನೀವು ಅವರಿಗೆ ಏನೂ ಅಲ್ಲ. ನಿಮ್ಮ ಜೀವನದಲ್ಲಿ ಸಂಭವಿಸಿದ ಎಲ್ಲ ಕೆಟ್ಟ ವಿಷಯಗಳ ಬಗ್ಗೆ ನೀವು ಯೋಚಿಸಿದ್ರೆ ನೀವು ಸಂತೋಷವಾಗಿರಲು ಸಾಧ್ಯವಿಲ್ಲ. ನಿಮ್ಮ ಭಾವವು ಬೇರೊಬ್ಬರ ಮೇಲೆ ಅವಲಂಬಿತವಾಗಿದೆ. ಇದು ಕೆಲವೊಮ್ಮೆ ಅದ್ಭುತವಾಗಿದೆ, ಆದರೆ ಇತರ ಸಮಯದಲ್ಲಿ ನೋವಿನಿಂದ ಕೂಡಿದೆ. ನೀವು ದುಃಖಿತರಾಗಿದ್ರೆ ಅದು ನಿಮ್ಮನ್ನು ಹುಚ್ಚರನ್ನಾಗಿ ಮಾಡ್ತದೆ ಮತ್ತು ನೀವು ಎಂದಿಗೂ ಮಾಡದ ಕೆಲಸಗಳನ್ನ ಮಾಡ್ತದೆ. ನೀವು ನೋವಿನಲ್ಲಿದ್ದಾಗ ಹಾಡುಗಳನ್ನು ಆಲಿಸಿ, ಅದು ನಿಮ್ಮನ್ನು ಶಾಂತಗೊಳಿಸ್ತದೆ.
ಅನುಪಯುಕ್ತ ವಸ್ತುಗಳ ಬಗ್ಗೆ ಚಿಂತಿಸೋದನ್ನು ನಿಲ್ಲಿಸಿ. ಅದು ನಿಮ್ಮ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ. ಸತ್ಯವು ಕಹಿ ಮತ್ತು ನೋವಿನಿಂದ ಕೂಡಿದೆ, ಆದರೆ ಅದು ನಿಮ್ಮನ್ನು ಗಟ್ಟಿಗೊಳಿಸುತ್ತದೆ. ಅಳುತ್ತಿರುವಾಗ ಕಣ್ಣೀರು ಒರೆಸಲು ಬಾರದು ಈ ಲೋಕ. ನೀನು ಸತ್ತಾಗ ಮಣ್ಣು ಕೊಡೋಕೆ ಬರುತ್ತೆ ಈ ಲೋಕ. ಈ ಲೋಕವನ್ನು ನಂಬಿ ನೀ ಬದುಕಬೇಡ, ನಿನ್ನ ನೀನು ನಂಬಿ ಬದುಕು. ಬೀಳುವ ಕಣ್ಣೀರಿನ ಹನಿ ಭಾರವಾಗದಿರಬಹುದು, ಆದರೆ ಅದರಲ್ಲಿ ನೋವು ಮತ್ತು ಭಾವನೆಗಳು ತುಂಬ ಭಾರವಾಗಿರ್ತವೆ. ನನ್ನ ಜೀವನದಲ್ಲಿ ನಾನು ಸಂತೋಷದಿಂದ ಬದುಕುತ್ತಿರುವುದಕ್ಕಿಂತ ನಾನು ಹೊಂದಾಣಿಕೆಯಲ್ಲಿ ಬದುಕ್ತೇನೆ ಎಂಬುದು ಸತ್ಯ. ಬಂಧಗಳು ಯಾವಾಗಲೂ ಬಲವಾಗಿರ್ತವೆ, ಆದರೆ ಸ್ವಾರ್ಥವು ಅವುಗಳನ್ನು ದುರ್ಬಲಗೊಳಿಸುತ್ತದೆ. ರೆಕ್ಕೆ ಬಂದ ಮೇಲೆ ಹಾರುವುದು ತಪ್ಪಲ್ಲ, ಆದರೆ ಆ ರೆಕ್ಕೆಗಳಿಗೆ ಜೀವ ಕೊಟ್ಟವರನ್ನು ಬಿಟ್ಟು ಹಾರಿ ಹೋಗುವುದು ಖಂಡಿತ ತಪ್ಪು. ಕಳೆದು ಹೋದದ್ದು ಮರಳಿ ಸಿಗಲಾರದು. ಸಿಕ್ಕರು ಅದು ವಸ್ತುವಾಗಲಿ, ಸಂಬಂಧವಾಗಲಿ, ಸ್ನೇಹವಾಗಲಿ, ಪ್ರೇಮವಾಗಲಿ ಒಂದೇ ಆಗಿರೋದಿಲ್ಲ. ನೋವನ್ನು ಹೊರಗೆ ವ್ಯಕ್ತಪಡಿಸಿದ್ರೆ ಮನಸ್ಸು ನಿರಾಳವಾಗ್ತದೆ ಎಂದುಕೊಳ್ಳೋ ಸುಳ್ಳು. ಮನುಷ್ಯ ದುರ್ಬಲನಾಗೋದು ನಿಜ. ಎಷ್ಟೇ ಐಶ್ವರ್ಯವಿದ್ದರೂ, ದೈಹಿಕವಾಗಿ ಎಷ್ಟೇ ಬಲವಿದ್ದರೂ, ಮನಶಾಂತಿ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ. ಇತರರು ತಪ್ಪು ಮಾಡಿದಾಗ ನೈತಿಕತೆ ಹೇಳ್ತೇವೆ, ಆದರೆ ತಪ್ಪು ಮಾಡಿದಾಗ ಕಾರಣವನ್ನ ಹೇಳ್ತೇವೆ. ಯಾರ ಜೀವನವು ಮೇಲ್ನೋಟಕ್ಕೆ ಕಾಣುವಷ್ಟು ಸುಂದರವಾಗಿಲ್ಲ. ಕೆಲವರು ನಟಿಸ್ತಾರೆ ಮತ್ತು ಕೆಲವರು ತಳ್ಳುತ್ತಾರೆ. ಸಂತಸದ ಸಮಯದಲ್ಲಿ ಚಪ್ಪಾಳೆ ತಟ್ಟುವ 10 ಬೆರಳುಗಳಿಗಿಂತ ದುಃಖದ ಸಮಯದಲ್ಲಿ ಕಣ್ಣೀರು ಒರೆಸುವ 1 ಬೆರಳು ಶ್ರೇಷ್ಠವಾದದು. ಸಿಗಲ್ಲ ಅಂತ ಗೊತ್ತಿದ್ರೂ ನಾವು ಅದನ್ನೇ ಇಷ್ಟಪಡ್ತೀವಿ. ಯಾಕೊತ್ತಾ? ಸಿಗುವ 100 ವಸ್ತುಗಿಂತ ಸಿಗದೇ ಇರುವ 1 ವಸ್ತು ಮನಸ್ಸನ್ನ ಗೆದ್ದಿರುತ್ತೆ. ಜೀವನದಲ್ಲಿ ಹೆಚ್ಚಾಗಿ ಖುಷಿ ಕೊಡುವವರಿಗಿಂತ ನೋವು ಕೊಡುವವರೇ ಜಾಸ್ತಿ. ಅದಕ್ಕೆ ಕಿವಿಗೊಡದೆ ನಮ್ಮ ಪಾಡಿಗೆ ನಾವಿರಬೇಕು. ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸ ಏನಂದ್ರೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನ ಮೀಸಲಿಡೋದು. ಪ್ರೀತಿ ಎಂಬುದು ನಂಬಿಕೆ. ಯಾವತ್ತೂ ಯಾರ ಹಿಂದೆಯೂ ಹೋಗಬೇಡಿ. ನಿಮ್ಮನ್ನು ಅವರು ನಿಜವಾಗಿ ಪ್ರೀತಿಸುತ್ತಿದ್ದರೆ ಒಂದಲ್ಲ ಒಂದು ದಿವಸ ಮರಳಿ ಬಂದೇ ಬರ್ತಾರೆ. ಅಕಸ್ಮಾತ್ ಬರದಿದ್ರೆ ಇಷ್ಟು ದಿವಸ ನೀವು ಆ ಹಕ್ಕಿಯನ್ನು ಬಲವಂತವಾಗಿ ಪಂಜರದಲ್ಲಿ ಕೂಡಿ ಹಾಕಿದೆ ಎಂದು ಭಾವಿಸಿ. ಯಾರ ಮೇಲೂ ವಿಶ್ವಾಸನ ಇಟ್ಕೋಬೇಡಿ. ಯಾಕಂದ್ರೆ ಯಾರು ಯಾವಾಗ ಹೇಗೆ ಬೇಕಾದರೂ ಬದಲಾಗಬಹುದು. ಆಗುವುದೆಲ್ಲವೂ ಒಳ್ಳೆಯದೇ ಎಂಬ ದೃಢ ವಿಶ್ವಾಸವಿರಬೇಕು. ಆಗ ಕೆಟ್ಟದು ಸಹ ನಮಗೆ ಒಳ್ಳೆಯದನ್ನೇ ತರ್ತದೆ. ಕೆಲವೊಮ್ಮೆ ಬಿರುಗಾಳಿಯೂ ಸಹ ಸಮುದ್ರದೊಳಗಿನ ಮುತ್ತು ರತ್ನಗಳನ್ನು ಹೊರಗೆ ತರ್ತವೆ. ಸಮಯಕ್ಕೆ ತಕ್ಕಂತೆ ಬದಲಾಗೋ ಜನರಿಂದ ದೂರ ಇರೋದು ಉತ್ತಮ. ಯಾಕಂದ್ರೆ ಅವಶ್ಯಕತೆ ಇದ್ದಾಗ ಹೊಗಳಿ ಅಟ್ಟಕ್ಕೆ ಹತ್ತಿಸ್ತಾರೆ. ಅದೇ ಅವಶ್ಯಕತೆ ಮುಗಿದ ಮೇಲೆ ಇಲ್ಲದಿರೋ ಕತೆ ಕಟ್ಟಿ, ಮಾಡದಿರೋ ತಪ್ಪನ್ನು ಹೊರಿಸಿ ತೆಗಳಿ ಬೀದಿಗೆ ತಂದು ನಿಲ್ಲಿಸ್ತಾರೆ. ನಮ್ಮನ್ನು ದಡ್ಡರೆಂಬಂತೆ ಬಿಂಬಿಸುವವರ ಮುಂದೆ ದಡ್ಡರಂತಿರುವುದೇ ಒಳ್ಳೆಯದು. ಬುದ್ಧಿವಂತಿಕೆ ಪ್ರದರ್ಶಿಸುವುದು ದಡ್ಡತನ. ವಾದಿಸದೆ ಮೌನವಾಗಿರುವುದು ದೊಡ್ಡತನ. ನಗು ನಗುತ್ತಾ ಇದ್ದು ಹೋಗುವುದು ನಮ್ಮತನ. ಸಂತೋಷ ಎನ್ನುವುದು ಎಷ್ಟು ಖರ್ಚು ಮಾಡಿದ್ರೂ, ಎಷ್ಟು ಊರು ಸುತ್ತಿದ್ರೂ ಸಿಗೋದಿಲ್ಲ. ಆದರೆ ನಮ್ಮವರು ಎನ್ನುವರ ಜೊತೆ 10 ನಿಮಿಷ ಮನಸ್ಸು ಬಿಚ್ಚಿ ಮಾತನಾಡಿದ್ರೆ ಸಾಕು, ಆಗ ನಿಜವಾದ ಸಂತೋಷ ಸಿಗುತ್ತೆ. ಜೀವನದಲ್ಲಿ 1 ಸಲವಾದ್ರೂ ಸೋಲು, 1 ಸಲವಾದ್ರೂ ಮೋಸ ಹೋಗು. ಆಗ ಜೀವನ ಹೇಗೆ ಜೀವಿಸಬೇಕು ಎಂದು ಬದುಕು ಕಲಿಸ್ತದೆ. ತಿಳಿದರೂ ತಿಳಿಯದ ಹಾಗೆ ಬದುಕುವುದೇ ಜೀವನ. ಕಂಡರೂ ಕಾಣದಂತೆ, ಹುಚ್ಚರಲ್ಲಿ ಹುಚ್ಚರಂತೆ, ಜಾಣರಲ್ಲಿ ದಡ್ಡರಂತೆ, ಮಾತಾಡೋರಲ್ಲಿ ಮೂರ್ಖರಂತೆ, ಮೌನವೇ ಎಲ್ಲದಕ್ಕೂ ಉತ್ತರವಂತೆ. ಕನಸಿನ ಗೋಪುರ ಕಟ್ಟಿ ನಿರೀಕ್ಷೆಯಲ್ಲಿ ಬದುಕುವುದಕ್ಕಿಂತ ಬದುಕು ಬಂದಂತೆ ಅನುಭವಿಸುತ್ತಾ ನೆಮ್ಮದಿ ಕಾಣುವುದುತ್ತಮ. ಕೆಲವರಿಗೆ ಅನಿಸುತ್ತೆ ನನಗೆ ಅವರ ಚಾಲಾಕಿತನ ಅರ್ಥವಾಗುವುದಿಲ್ಲ ಎಂದು. ಆದರೆ ಅವರ ನಿಜವಾದ ಬಣ್ಣವನ್ನು ನಾನು ಮೌನವಾಗಿ ನೋಡುತ್ತಿದ್ದೇನೆ. ಸಮಯಕ್ಕೆ ಸಿಗದ ವಸ್ತು, ಸಮಯಕ್ಕಾಗದ ಬಂಧು, ಸಮಯವನ್ನು ನೀಡದ ಸಂಬಂಧ, ಭಾವನೆಗಳನ್ನು ಅರಿಯದ ಬಂಧುಗಳು, ಬತ್ತಿ ಹೋದ ನದಿಯಲ್ಲಿ ನೀರು ಹುಡುಕಿದ ಹಾಗೆ. ನಾವೊಬ್ಬರಿಗೆ ಏನು ಕೊಡ್ತೀವೋ ಅದೇ ನಮಗೆ ದುಪ್ಪಟ್ಟಾಗಿ ಹಿಂತಿರುಗಿ ಬದಲಾಗಿ ಬರ್ತದೆ. ಒಳ್ಳೆಯದಕ್ಕೊಳ್ಳೆಯದು, ಕೆಟ್ಟದಕ್ಕೆ ಕೆಟ್ಟದು. ಮನುಷ್ಯನಿಂದ ಪೆಟ್ಟು ತಿಂದ ಕಲ್ಲು ಸುಂದರವಾದ ಮೂರ್ತಿ ಆಗ್ತದೆ. ಆದರೆ ಮನುಷ್ಯನಿಂದ ಮನುಷ್ಯನ ಮನಸ್ಸಿಗೆ ಬಿದ್ದ ಪೆಟ್ಟು ಮನುಷ್ಯನನ್ನು ಕಲ್ಲಾಗಿಸ್ತದೆ. ಹಾಗೆ ಸಾಧಿಸಲು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರಿಗೆ ಅವರ ಕರ್ಮ ಫಲವನ್ನು ಅನುಭವಿಸುವ ಸಮಯ ಬಂದೇ ಬರ್ತದೆ. ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕಂದ್ರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರ್ದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತಾಡಿದ್ರು ತಲೆ ಕೆಡಿಸ್ಕೋಬಾರ್ದು. ಎಲ್ಲರನ್ನು ಪ್ರೀತಿಸಿ, ಕೆಲವರನ್ನು ಮಾತ್ರ ನಂಬಿ. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಆದರೆ ಎಲ್ಲರೂ ಸತ್ಯವಂತರಲ್ಲ. 2 ಕೈಗಳಿಂದ ಒಂದೇ ಬಾರಿಗೆ 50 ಜನರನ್ನ ಹೊಡೆಯಲಾಗದು. ಆದರೆ 2 ಕೈಗಳನ್ನು ಜೋಡಿಸಿ ನಮಿಸುವುದರಿಂದ ಕೋಟ್ಯಾಂತರ ಜನರ ಹೃದಯವನ್ನ ಗೆಲ್ಬಹುದು.